ಎಲ್ಲರಿಗೂ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಚಿಕ್ಕಮುಚ್ಚುಗುಡದ SSLC ವಿದ್ಯಾರ್ಥಿಗಳು ಅಂದರೆ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಓದ್ತಾ ಇರುವಂತಹ SSLC ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುವಂತಹ ಈ ಶುಭ ಸಂಜೆಯ ಶುಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಾನ್ಯ ಶ್ರೀ DS ವಾಲಿಕಾರ್ ಸರ್ ಅವರೇ, ಇಲ್ಲಿಯವರೆಗೆ ವಾಸ್ತವ ವಿಚಾರಗಳನ್ನ ಮನಬಿಚ್ಚಿ ಮಾತಾಡ್ತಾ ನಿಮ್ಮೆಲ್ಲರ ಅರಿವಿನ ಕಣ್ಣನ್ನ ತೆರೆಸಿರುವಂತಹ ನೆರೆಯ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರಾದಂತಹ ಸ್ನೇಹಿತರಾದಂತಹ HN ಉಸ್ಮಾನಿ ಸರ್ ಅವರೇ, ಹಾಗೆ ವೇದಿಕೆ ಮೇಲೆ ವಿರಾಜಮಾನರಾದಂತಹ ಪಾಟೀಲ್ ಸರ್ ಅವರೇ, ಹಾಗೆ ಗದಗಿನ್ ಮೇಡಮ್ ಅವರೇ, ಹಾಗೆ ಶಾಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರೋಹಿತ್ ಕುಮಾರ್ ಹಾಗೂ ಪ್ರಿಯಾಂಕಾ ಅವರೇ, ಜೊತೆಗೆ ಈ ಶಾಲೆಯ ಎಲ್ಲ ಗುರುಗಳೇ, ಗುರುಮಾತೆಯರೇ, ಹಾಗೆ ಶ್ರದ್ಧೆಯಿಂದ ಬಹಳ ಆಸಕ್ತಿಯಿಂದ ಕಳೆದ 3 ಗಂಟೆಗಳ ಕಾಲ ನಿರಂತರವಾಗಿ ತಾವು ಕುಳಿತಲ್ಲೇ ಕುಳಿತು ಈ ಒಂದು ವಿಚಾರಗಳನ್ನ ಬಹಳ ಶ್ರದ್ಧೆಯಿಂದ ಆಲಿಸ್ತಾ ಇರುವಂತಹ ದೇವ ಸ್ವರೂಪ ಎಲ್ಲ ವಿದ್ಯಾರ್ಥಿನಿಯರೇ, ಪಾಲಕರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸೋದಿಲ್ಲ, ಪ್ರಾರಂಭ ಮಾಡ್ತೀನಿ. ಬಹುಶಃ ನನಗೆ ಒಂದು ಕಡೆ ಬಹಳ ಸಂತೋಷ ಅನಿಸುತ್ತೆ, ಇನ್ನೊಂದು ಕಡೆ ಒಂದಷ್ಟು ಮನಸ್ಸು ವಿಚಲಿತವಾಯಿತು. ಈ ಶಾಲೆಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಅಂದರೆ ಕಳೆದ 5 ವರ್ಷದಿಂದ ಅಧ್ಯಯನ ಮಾಡಿ ಈಗ 10ನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳು ತಾವೇ ಸ್ವತಃ ತಮ್ಮ ಮನದಲ್ಲಿ ಏನಿತ್ತು ಬಹಳ ಅದನ್ನ ಯಾವುದೇ ರೀತಿಯಾದಂತಹ ಮುಜುಗರಕ್ಕೆ ಒಳಗಾಗದೇನೆ ಬಹಳ ಸತ್ಯವಾದಂಥ ವಿಚಾರಗಳನ್ನು ಬಿಚ್ಚಿದ್ರಿ. ನೀವೇನು ವಿದ್ಯಾರ್ಥಿಗಳ ಪರವಾಗಿ ಒಂದು 4 ಜನ ಮಾತಾಡಿದಂಥ ಕುಮಾರಿ ನಾಯಕ್ ಅವರು, ಉಳ್ಳಾಗಡ್ಡಿ ಅವರು, ಪ್ರಿಯಾಂಕಾ, ಹಾಗೆ ಶೀಲ್ವಂತ, ನಮ್ಮ ರೋಹಿತ್, ನೀವೆಲ್ಲರೂ ಕೂಡ ನಿಮ್ಮ ಮನದಾಳದವನ್ನ, ನಿಮ್ಮ ಮನಸ್ಸಿನಲ್ಲಿ ಏನಿತ್ತು ಅದನ್ನು ಬಹಳ ಸಹಜವಾಗಿ ಬಿಚ್ಚಿಬಿಟ್ರಿ. ಹಾಗೇನೆ ನೀವು ಯಾವ ರೀತಿಯಾಗಿ ವರ್ತನೆ ಇತ್ತು ಅನ್ನುವಂಥದ್ದನ್ನು ಒಪ್ಕೊಂಡು ಬಿಟ್ಟಿರಿ. ಆದರೆ ಒಪ್ಕೊಂಡಿರಿ, ಹಾಗೆ ನೀವು ಹಾಗೆ ಇದ್ರಿ ಅನ್ನುವಂಥದ್ದನ್ನ ನನಗಿಲ್ಲಿ ಬಂದಾಗಲಿದ್ದನು ಯಾಕೋ ಸರ್ ನಮ್ಮ ಹುಡುಗರು ಬಹಳಷ್ಟು ಯಾಕೋ ಒಂದಷ್ಟು ವರ್ತನೆಯಲ್ಲಿ ಸುಸಂಸ್ಕೃತತೆ ಇಲ್ಲ ಅನ್ನುವಂಥ ಬಹಳ ನೋವಿನಿಂದ ಹೇಳ್ತಾ ಇದ್ರು. ತಾವು ಅದನ್ನ ಸಾಬೀತುಪಡಿಸಿದ್ರಿ. ಇದು ಒಂದು ಎಲ್ಲೋ ಮನಸ್ಸಿಗೆ ಸ್ವಲ್ಪ ಬೇಜಾರಾಯ್ತು. ಆದರೆ ನೀವು ಮಾತಾಡ್ತಾ ಮಾತಾಡ್ತಾ ನಮ್ಮೆಲ್ಲರನ್ನ ಖುಷಿಗೊಳಿಸಿದ್ರಿ. ನಮಗೆ ಬೇಕಾಗಿರುವಂತಹ ವಾಸ್ತವತೆ ಏನಿದೆ, ನಮ್ಮ ಒಂದು ಎಲ್ಲ ಪ್ರಾಂಶುಪಾಲರಾದಿಯಾಗಿ ಗುರುಗಳ ಒಂದು ಶ್ರಮಕ್ಕೆ ನಿಜವಾದಂಥ ಬೆಲೆ ಯಾವಾಗ ಸಿಗುತ್ತಂದ್ರೆ ನೀವೆಲ್ಲರೂ ಪ್ರತಿಶತ 100ಕ್ಕೆ 100ರಷ್ಟು ಉತ್ತಮವಾದಂಥ ಫಲಿತಾಂಶವನ್ನ ಪಡೆದುಕೊಂಡರೆ ಮಾತ್ರ ಅವರು ಹಾಕಿರುವಂಥ ಪರಿಶ್ರಮಕ್ಕೆ ಸಾರ್ಥಕತೆ ಬರುತ್ತೆ. ಅಂತ ಸಾರ್ಥಕತೆಯನ್ನ ಅವ್ರು ಬಹಳ ಸಹಜವಾಗಿ ಹೇಳ್ಬಿಟ್ರಿ. ನಿಮಗೇನ್ರಿ, ನೀವು ಒಟ್ಟು ಚಿಂತೆ ಮಾಡಬೇಡ್ರಿ. ನಮ್ಮ ಪೋತ್ ಮೇಡಮ್ ಅವ್ರು ನಗ್ತಾ ಇದ್ರು. ಅವ್ರಿಗೆ ಬಂದ್ ಮನೆ ಹೇಳಕತ್ತಿದ್ರು, ನಿಮ್ದು ಏನ್ ಆಸೆ, ನಾವು ಚಲೋ ರಿಸಲ್ಟ್ ತೆಗಿಬೇಕು, ನಾವು ಅದನ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿರಲ್ಲ. ನಿಜವಾಗ್ಲೂ ನೀವು ಮಾಡಿದ್ದೇ ಆದರೆ ನಿಮ್ಮ ಪಾಲಕರು ಎಷ್ಟು ಖುಷಿ ಪಡ್ತಾರ ಗೊತ್ತಿಲ್ಲ. ಅದರ 10 ಪಟ್ಟು ಯಾರಾದ್ರೂ ಖುಷಿ ಪಡ್ತಾರ ಅಂದ್ರೆ ಅದು ನಿಮಗೆ ಕಲಿಸಿರುವಂತ ಗುರುಗಳಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ತಂದೆ ತಾಯಿ ಆದವರು ಈ ದೇಹಕ್ಕೆ ಜನ್ಮ ನೀಡಿದ್ರೆ, ಜೀವ ನೀಡಿದ್ರೆ, ಗುರುಗಳಾದಂಥವರು ನಮಗೆಲ್ಲ ಜೀವನವನ್ನ ನೀಡ್ತಾರೆ, ಜೀವನ ನೀಡ್ತಾರೆ. ಬಹುಶಃ ಎಲ್ಲರೂ ನಿಮಗೆ ಓದ್ರಿ, ಚೆನ್ನಾಗಿ ಓದ್ರಿ, ಚೆನ್ನಾಗಿ ಅಂಕ ತಗೋರಿ ಅಂತ ಬಹಳ ಒಂದು ಕಾಳಜಿಯಿಂದ, ಮಮತೆಯಿಂದ, ತಾಯಿ ಹೃದಯದ ಮಾತುಗಳಿಂದ ನಿಮ್ಗೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ನಾವು ಸಾಕಷ್ಟು ಜೀವನದಲ್ಲಿ ಸಾಧನೆ ಮಾಡಿರುವಂಥವರನ್ನ ಎಲ್ಲೆಲ್ಲೋ ಪತ್ರಿಕೆಯಲ್ಲಿ ಓದಿನೋ ಅಥವಾ ಇನ್ಯಾವುದೋ ಒಂದು ಸಾಧನೆಯ ಒಂದು ಸಾಧಕರ ಯಶೋಗಾಥೆಯನ್ನು ಕೇಳಿ ನಾವು ಹಂಗ ಸಾಧನೆ ಮಾಡಬೇಕು, ಹಿಂಗ ಸಾಧನೆ ಮಾಡಬೇಕು ಅನ್ಕೋತೀವಿ. ಆದ್ರೆ ನಮ್ಮ ಕಣ್ಮುಂದೆನೆ ಸಾಧಕರಿದ್ದಾರೆ. ಕಳೆದ ಸಾಲಿನಲ್ಲಿ
ನಿಮ್ಮ ಜೊತೆಯಲ್ಲಿ ನಿಮಗಿಂತ ಹಿರಿಯರಾಗಿ ಇಲ್ಲಿ ಅಧ್ಯಯನ ಮಾಡಿ 625 ಅಂಕಗಳಿಗೆ 590 ಅಂಕಗಳನ್ನು ಪಡೆದುಕೊಂಡು ಇಡೀ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಈ ಶಾಲೆಗೆ ಕೀರ್ತಿ ತಂದಿರುವಂತಹ ಪೂಜಾ ಗಸ್ತಿನೇ ನಮ್ಮ ಕಣ್ಣೆದುರಿಗೆ ಅನೇಕ ಸನ್ಮಾನಗಳಿಗೆ ಭಾಜನರಾದಲ್ಲ. ಹಾಗಾದ್ರೆ ಅವರು ಓದಿದ್ದು ಎಲ್ಲಿ, ಅವರಿಗೆ ಕಲಿಸಿದ್ದು ಯಾರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿಕೊಂಡಾಗ ಬಹುಶಃ ನಮ್ಮ ಗದಿಗಿನ ಮೇಡಮ್ ಅವರು ಮಾತಾಡ್ತಾ ಹೇಳಿದರು, ಇತಿಹಾಸ ವಿಷಯದಲ್ಲಿ ಈ ಒಂದು ಕಾಲೇಜಿನಲ್ಲಿ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದು ಪೂಜಾ ಗಸ್ತಿ. ಯಾಕಂದ್ರೆ ಇತಿಹಾಸ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನ ಪಡೆದುಕೊಂಡು ಯಾರೂ ಸಾಧನೆ ಮಾಡದೇ ಇರುವಂತದನ್ನ ಸಾಧನೆ ಮಾಡಿ ತೋರಿಸಿರುವಂತಹ ಸಾಧಕರು ನಮ್ಮ ಕಣ್ಣು ಮುಂದೆ ಇದ್ದಾಗ ಇನ್ಯಾರ ಬೇರೆ ಸಾಧಕರನ್ನ ಯಾಕೆ ನಾವು ನೋಡೋಣ ಅಲ್ವಾ? ನಮಗೂ ಒಂದು ಛಲ ಬೇಕಲ್ಲ, ನಮಗೆ ಒಂದು ಏನಾದ್ರೂ ಸಾಧನೆ ಮಾಡ್ಬೇಕನ್ನುವಂತ ಹಠ ಬೇಕಲ್ಲ. ನಾವು ಯಾಕೆ ಪೂಜಾ ಗಸ್ತಿ ಹಂಗೆ ಅವಳು 590 ಅಂಕ ತಗೊಂಡ್ರೆ ನಾವು 625ಕ್ಕೆ 625 ತಗೊಂತೀವಿ ಅಂತ ತಿಳ್ಕೊಂಡು ನೀವೇ ನಿಮ್ಮ ಮನದಾಳದ ಮಾತುಗಳನ್ನ ಹೇಳಿದಿರಿ. ಆದ್ರೆ ನೀವು ಆ ರೀತಿ ಮಾಡಬೇಕಾದ್ರೆ ಅದಕ್ಕೆ ಬಹಳಷ್ಟು ಪರಿಶ್ರಮ ಬೇಕು. ನೀವು ಆ ಪರಿಶ್ರಮವನ್ನ ಈಗಲಿಂದ ಪ್ರಾರಂಭ ಮಾಡಿದ್ರೆ, ಆಗ್ಲೇ ಹೇಳಿದ್ರಲ್ಲ ನಮ್ಮ ಸರ್, ಅಸಾಧ್ಯವೆನ್ನುವಂತ ಪದ ಮೂರ್ಖರ ಡಿಕ್ಷನರಿಯಲ್ಲಿ ಇರ್ತಂತೆ ಹೊರತು ಸಾಧಕರ ಹತ್ರ ಇರೋದಿಲ್ಲ. ಸಾಧಕರ ಹತ್ರ ಸುಳಿಯೋದೇ ಇಲ್ಲ. ನಾನೇನಾದ್ರೂ ಸಾಧನೆ ಮಾಡಬೇಕು ಅನ್ನುವಂತ ಒಂದು ದೃಢ ಸಂಕಲ್ಪ ನನ್ನಲ್ಲಿ ಇತ್ತಪ್ಪ ಅಂದ್ರೆ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಸಾಧ್ಯ ಐತಿ, ಮಾಡೇ ಮಾಡ್ತೀರಿ. ಯಾಕಂದ್ರೆ ಅಂತ ಭರವಸೆ ಮಾತುಗಳನ್ನ ನೀವು ಇಲ್ಲಿ ಬಹಳಷ್ಟು ಸಂತೋಷದಿಂದ ಹೇಳಿದ್ರಿ. ಬಹುಶಃ ನೀವೆಲ್ಲ ಈ ವೇದಿಕೆಗೆ ಬರುವಾಗ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ಭಾರತೀಯ ಸಂಸ್ಕೃತಿಯಂತೆ ತಾವೆಲ್ಲ ಬಹಳ ಶಿಸ್ತಾದ ಉಡುಪನ್ನು ಧರಿಸಿದ್ರಿ. ಸಂತೋಷ. ನಮ್ಮ ಹೊಸಮನಿ ಸರ್ ಅಳುಕಿನಿಂದನೇ ನಿಮ್ಮನ್ನ ಒಂದಷ್ಟು ಅಸಭ್ಯತನವನ್ನ ನಾವು ನೋಡಿದಾಗ ಮನಸ್ಸಿಗೆ ಏನೋ ಅನ್ಕೊಂಡಿವಿ ಹಂಗದ ಅಂತೇಳಿ. ಆದ್ರೆ ವಾಸ್ತವದಲ್ಲಿ ಬೇರೆ ಇದೆ. ತಾವು ತಮ್ಮ ಪ್ರಾಂಶುಪಾಲರ ಒಂದು ಅನುಮತಿಯನ್ನ ಪಡ್ಕೊಂಡೆ ಆ ರೀತಿ ಡ್ರೆಸ್ ಅನ್ನು ಮಾಡ್ಕೊಂಡಿದ್ರಿ. ಅದರಲ್ಲಿ ಏನೂ ತಪ್ಪಿಲ್ಲ, ಮಾಡ್ಕೊಂಡಿದ್ರಿ. ಸಂತೋಷ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನೀವೆಲ್ಲರೂ ಕೂಡ ಎತ್ತಿ ತೋರಿಸ್ತಾ ಇದ್ದೀರಿ. ಆದ್ರೆ ಒಂದು ನೋವು ಹೇಳಿದ್ರು, ಇಲ್ಲಿ ಮಾನ್ಯ BO ಸಾಹೇಬರು ಬಂದಾಗ ಒಂದಷ್ಟು ನಿಮ್ಮ ವೇಷಭೂಷಣವನ್ನ ನೋಡಿದಾಗ ವಿಶೇಷವಾಗಿರ್ತಾರೆ. ನಾನು ಸರ್ನ ಕೇಳಿದೆ, ಸರ್ ನಮ್ಮ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಬಹಳಷ್ಟು ಅವರ ಕೇಶ ಬಹಳ ಕಡಿಮೆ ಇದೆ, ಎಷ್ಟು ಬೇಡ ಮುಂಡ ಬಹಳ ಚೆನ್ನಾಗಿದ್ದಾರೆ, ಯಾಕೋ 10th ಅವ್ರಿಗೆ ಒಂದು ಸ್ವಲ್ಪ ನೀವೇನಾದ್ರೂ ಸ್ವಾತಂತ್ರ್ಯ ಕೊಟ್ಟಿರಾ ಅಂತ ಕೇಳಿದೆ ನಾನು. ವಿಶೇಷವಾಗಿ 10th ಅವ್ರು ನೋಡಿದಾಗ ಅವ್ರು ಒಂದೊಂದು ರೀತಿ ಸ್ಟೈಲಲ್ಲಿ ಅಲ್ಲಿ ಬೇರೆ 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 ಅವೆಲ್ಲ ಹೆಂಗ ನೀವು ಮಾಡ್ಕೊಂಡಿರಂದ್ರೆ ನೀವು ಯಾರು, ನಾನು ಒಂದು ಹೇಳ್ತೀನಿ, ನಮ್ಮ ಮಕ್ಕಳು ಯಾರೂ ತಪ್ಪು ಮಾಡೋದಿಲ್ಲ ಸರ್. ಖಂಡಿತವಾಗ್ಲೂ ನೀವು ಏನು ಮಾಡಕತ್ತಿರಲ್ಪ ಇದು ನಿಮ್ಮ ತಪ್ಪಲ್ಲ. ಯಾರೋ ಒಬ್ರು ಎಂತೆಂತೋ ಸ್ಪೆಕ್ಟನ್ನು ಹಾಕೊಂಡು ಈ ರೀತಿ ಸ್ಟೈಲ್ ಮೇಲೆ ನಿಂದ್ರೋದು, ಕೂಡೋದು, ಹಾಗೆ ಕ್ಯಾಪ್ಗಳನ್ನ ಹಾಕೊಳ್ಳೋದು. ಮತ್ತೆ ನೀವು ಬರುವಾಗ ಏನು ಇಲ್ಲಿ ಯಾರು ಇಲೆಕ್ಷನ್ ಗೆದ್ದಾರನ್ರಿ ಸರ್ ಅಂತ ಕೇಳಿದೆ ನಾನು. ಏನು ಪಟಾಕ್ಷಿ ಹಾರಿಸ್ತಾ ಬಂದ್ರಿಪ್ಪ. ಎಲ್ಲೋ ನೋಡಿದಾಗ ಒಂದು ಸ್ವಲ್ಪ ನನಗೆ ಯಾಕೋ ಸ್ವಲ್ಪ ಮಕ್ಕಳಲ್ಲಿ ಏನೋ ಒಂದಷ್ಟು ಕೊರತೆ ಐತಿ ಅಂತ ನಾನು ಕಂಡುಕೊಂಡೆ. ಆ ಕೊರತೆಗೆ ಕಾರಣನೂ ಕೂಡ ನೀವೇ ಹೇಳಿದ್ರಿ. ಯಾಕಂದ್ರೆ ನಿಮ್ಮದು ಪ್ರಥಮ ಬ್ಯಾಚ್ ಕೊರೋನಾ ಬ್ಯಾಚ್. ಸ್ವಲ್ಪ ನಾವು ಮನ್ನಿಸ್ಬೇಕಾಗತ್ತೆ. ಯಾಕಂದ್ರೆ ಅವರು ಪ್ರಾರಂಭದಲ್ಲಿ ಶಾಲೆಗೆ ಬಂದಾಗ ಅವರಿಗೆ ಇಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ. ಯಾಕಂದ್ರೆ ಎಲ್ಲೆಲ್ಲಿ ಇದ್ದವ್ರು ಮಣಿ ಸೇರಿದ್ರೆ ಇವ್ರು ಮಣಿಯಿಂದ ಶಾಲೆ ಸೇರ್ಯಾರ. ಅದಕ್ಕೆ ಅವರಿಗೆ ಸ್ವಲ್ಪ ಆತಂಕ, ಏನಪ್ಪಾ ಇದು ಕೊರೋನಾ ಬಂದ್ಬಿಟ್ಟತಿ, ಕೊರೋನಾ ಕಾಲದಾಗೂ ನಮ್ಮನ್ನು ಇಲ್ಲಿ ಕಟ್ಟಿ ಹಾಕ್ಯಾರಲ್ಲ ಅಂತ ತಿಳ್ಕೊಂಡು ಅವ್ರೊಂದು ಸ್ವಲ್ಪ ಯಾಕೋ ಅವರಿಗೆ ಒಂದಷ್ಟು ಮಾನಸಿಕವಾಗಿ ಒಂದಷ್ಟು ನೊಂದಿದ್ದಾರೆ. ಆದ್ರೆ ಅದನ್ನೆಲ್ಲ ಬರ್ತಾ ಬರ್ತಾ ಮರೆತು ನಾವೊಂದು ಇಡೀ ಫ್ಯಾಮಿಲಿ ರೀತಿಯಲ್ಲಿ ನಾವು ಇದೀವಿ. ಈಗ ನಾವೆಲ್ಲರೂ ಕೂಡ ಬಹಳ ನಮ್ಮ ಒಂದೇ ಕುಟುಂಬದಂಗೆ ನಾವೆಲ್ಲರೂ ಒಂದೇ ತೋಟದಲ್ಲಿ ಅರಳಿರುವಂತ ಹೂಗಳ ರೀತಿ ನಾವು ಇದ್ದೀವಿ ಅನ್ನುವಂಥದ್ದನ್ನು ಅವರೆಲ್ಲ ಕೂಡ ತೋರಿಸಿದ್ದಾರೆ. ಹಾಗಾಗಿ ಸ್ವಲ್ಪ ಇವತ್ತು ನಾವು ಎಷ್ಟು ಜ್ಞಾನವಂತರು ಅನ್ನುವಂಥದ್ದು ಯಾರು ನೋಡೋದಿಲ್ಲ, ನೀವು ಎಷ್ಟು ಬುದ್ಧಿವಂತರು ಅಂತ ಯಾರು ನೋಡೋದಿಲ್ಲ. ಇವತ್ತು ಜ್ಞಾನ ಬುದ್ಧಿ ಇದಕ್ಕೆಲ್ಲಗಿಂತ ಮಿಗಿಲಾಗಿ ಇವತ್ತು ನಮ್ಮ ವ್ಯಕ್ತಿತ್ವ, ನನ್ನಲ್ಲಿರುವಂಥ ಮಾನವೀಯ ಮೌಲ್ಯ
ಎಷ್ಟಿದ್ದಾವೆ, ಹೇಗೆ ನಾನು ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅನ್ನೋದರ ಮೇಲೆ ನಮ್ಮ ಒಂದಷ್ಟು ಸಾಧನೆಯ ಮೇಲೆ, ನಾನು ಮಾಡಿರುವಂತ ಸಾಧನೆಗೆ ಏನಾದರೂ ಒಂದು ಯಶಸ್ಸು, ಕೀರ್ತಿ ಬರಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ನಿಮ್ಮಲ್ಲಿರುವಂತಹ ಸಭ್ಯಸ್ಥ, ವಿನಯ, ಸರಳತೆ, ಹಾಗೆಯೇ ಪ್ರಾಮಾಣಿಕತೆ, ಆ ಎಲ್ಲ ಗುಣಗಳು ಇದ್ದಾಗ ಮಾತ್ರ ನಿಮ್ಮ ಸಾಧನೆಗೆ ಬೆಲೆ ಬರಲಿಕ್ಕೆ ಸಾಧ್ಯ ಇದೆ. ನಿಮಗೆಲ್ಲ ಗೊತ್ತಿದೆ, ಎಂತೆಂಥ ದೊಡ್ಡ ಸಾಧಕರು ಮಾಡಬಾರದ ಹೀನ ಕರ್ತವ್ಯವನ್ನ ಮಾಡಿ, ಮಾಡಬಾರದ ಕೆಲಸವನ್ನ, ಪಾಪದ ಕೆಲಸವನ್ನ ಮಾಡಿ ಜೈಲಲ್ಲಿ ಕಂಬಿ ಅನ್ಸಕತ್ತಾರ. ಎಷ್ಟೋ ಅಭಿಮಾನಿಗಳ ಆರಾಧಕರಾಗಿ ಪೂಜೆ ಮಾಡುವಂತ ವ್ಯಕ್ತಿ ಒಂದು ಸಣ್ಣ ತಪ್ಪನ್ನ ಮಾಡಿ ಜೈಲಿನಲ್ಲಿ ಪಡಬಾರದ ಕಷ್ಟವನ್ನು ಅನುಭವಿಸುವಂತ ಘಟನೆಗಳನ್ನ ನಾವೆಲ್ಲ ನೋಡಿದ್ದೀವಿ. ಅಂದ್ರೆ ನಾನು ಎಷ್ಟು ಸಾಧನೆ ಮಾಡಿದ್ದೇನೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಆ ಸಾಧನೆಯಿಂದ ನಿನ್ನ ಒಂದು ಬದುಕಿನ ಸುಗಮ ದಾರಿ ಹೇಗಿದೆ, ಇನ್ನೊಬ್ಬರು ನಿನ್ನ ಬದುಕಿನಿಂದ ಎಷ್ಟು ಜನ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗೈತೆ. ಯಾಕೆ ನಿಮಗೆ SSLC ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಮ್ಮ ಹೊಸಮನಿ ಸರ್ ಮಾತುಗಳಲ್ಲಿ ಎಲ್ಲವೂ ಕೂಡ ಹೆಂಗಿದ್ವಪ್ಪ ಅಂದ್ರೆ ನೀವು ಪರಿವರ್ತನೆ ಆಗಬೇಕು. ನೀವು ಯಾಕೆ ಪರಿವರ್ತನೆ ಆಗಬೇಕು? ಬಹುಶಃ ನಿಮಗೆ 9ನೇ ತರಗತಿಯ ವಿದ್ಯಾರ್ಥಿಗಳು ದೀಪದಾನವನ್ನ ಮಾಡಿ ನಿಮ್ಮ ಬದುಕು ದೀಪದಂತೆ ಸದಾ ಬೆಳಗಲಿ ಅಂತ ತಿಳ್ಕೊಂಡು ನಿಮಗೆ ಶುಭವನ್ನ ಕೋರಿದ್ದಾರೆ. ನೀವು ಕೂಡ ಅಷ್ಟೇ ಪ್ರೀತಿಯಿಂದ ನಿಮ್ಮ ಬದುಕು ಕೂಡ ದೀಪದಂತೆ ಬೆಳಗಲಿ ಅಂತ ತಿಳ್ಕೊಂಡು ನೀವು ಕೂಡ ಪರಸ್ಪರ ದೀಪವನ್ನ ದಾನ ಮಾಡಿದಿರಲ್ವಾ? ಜೊತೆಗೆ ತಿಳ್ಕೊಳ್ರಿ, ಯಾಕೆ SSLC ಮಕ್ಕಳಿಗೆ ವಿಶೇಷವಾಗಿ ನೀವು ಆದರ್ಶವಾಗಿದ್ರೆ, ನೀವು ಉತ್ತಮ ಸಂಸ್ಕಾರವನ್ನ, ಉತ್ತಮ ನಡತೆಯನ್ನ ಹೊಂದಿದ್ರೆ, ನಿಮ್ಮ ಹಿಂಬಾಲಕರಾದ ನಿಮ್ಮ ಸಹೋದರ ಸಹೋದರಿಯರು ಕೂಡ ನಿಮ್ಮನ್ನೇ ಅನುಸರಿಸ್ತಾರೆ. ಹೆಂಗ್ ಅನ್ನೋದಕ್ಕೆ ನಿಮಗೆ ಬಾಳತ್ತಾಯ್ತು ಕುಂತು ಕೈ ಎಲ್ಲ ಕಾಲೆಲ್ಲ ಜುಮ್ ಎಳೆದ್ಬಿಟ್ಟಾವ. ಸ್ವಲ್ಪ ನಿಮ್ಮ ಕೈಗೆ ಒಂದ್ ಸ್ವಲ್ಪ ಸಣ್ಣ ವ್ಯಾಯಾಮ ಕೊಡ್ತೀನಿ. ಸ್ವಲ್ಪ ನಿಮ್ಮ ಕೈ ಮೇಲೆತ್ತರಿ. ಬಲಗೈ ಒಂದೇ ಮೇಲೆತ್ರಿ. ನಾ ಹೇಳಿದಂಗೆ ಮಾಡ್ರಿ. ಎಲ್ರೂ ನಾ ಹೇಳಿದಂಗೆ ಮಾಡ್ರಿ. ಈ ತೋರ್ಗಳನ್ನ ಹಾಗೆ ಮೇಲ್ಕೆತ್ತಿ ಸರ್. ತಾವು ಕೂಡ ಮೇಡಮ್ ಅವರು ತಾವು ಎಲ್ರು ನಮ್ಮ ಫೋಟೋಗ್ರಾಫರ್ ಎಸ್ ಸರ್, ಸ್ವಲ್ಪ ಹಾಗೆ ಈ ತೋರ್ಗಳನ್ನ ನೋಡ್ತಾ ಇರಿ. ನಾನು ಏನ್ ಹೇಳ್ತಾ ಇದ್ದೀನಿ ಹಾಗೆ ಮಾಡಿ. ಸ್ವಲ್ಪ ಈ ಬೆರಳನ್ನ ಹೀಗೆ ಅಲ್ಲಾಡ್ಸಿ ಹಾಗೆ ಅಲ್ಲಾಡ್ಸ್ತಾ ಈ ತೋರ್ ಬೆರಳನ್ನ ನಿಮ್ಮ ಕೆನ್ನೆ ಮೇಲೆ ಇಟ್ಕೊಳ್ಳಿ. ಎಸ್, ಸ್ವಲ್ಪ ನಾನು ಏನ್ ಹೇಳಿದ್ದೀನಿ ನೀವು ಮೊದಲು ಎಲ್ಲಿ ಇಟ್ಕೊಂಡಿದ್ರಿ ಅಲ್ಲೇ ಸರಳವಾಗಿ ಇಟ್ಕೊಂಡ್ಬಿಡ್ರಿ. ಇಲ್ಲಿಯೂ ಹಿಂಗ ಮಾಡಕ್ ಹೋಗ್ಬೇಡ್ರಿ. ಪ್ರಾಮಾಣಿಕವಾಗಿದ್ರ, ನೀವು ಸತ್ಯವಂತರೇ ಆಗಿದ್ರ ಮೊದಲು ನೀವು ಎಲ್ಲಿ ಇಟ್ಕೊಂಡಿದ್ರಿ ಅಲ್ಲೇ ಇಟ್ಕೋರಿ. ಇವ್ರು ನೋಡಿ ಹಿಂಗ ಇಟ್ಕೊಳಕ್ ಹೋಗ್ಬೇಡ್ರಿ. ಎಸ್, ಬಹಳಷ್ಟು ಜನ ನಾನು ಕೆನ್ನೆ ಮೇಲೆ ಇಟ್ಕೋ ಅಂದ್ರೆ ಗದ್ದದ ಮೇಲೆ ಇಟ್ಕೊಂಡಿರಿ. ನಾನು ಕೆನ್ನೆ ಮೇಲೆ ಇಟ್ಕೋ ಅಂದ್ರೆ ನೀವೆಲ್ಲ ಗದ್ದದ ಮೇಲೆ ಇಟ್ಕೊಂಡಿರಿ ಅಲ್ವಾ? ನಾ ಹೇಳಿದ್ದೇನೋ ಕೆನ್ನೆ ಮೇಲೆ ಇಟ್ಕೊಳ್ರಿ. ನೀವು ಇಟ್ಕೊಂಡಿದ್ದೆಲ್ಲೇ ಗದ್ದದ ಮೇಲೆ ಅಲ್ವಾ? ಇರ್ಲಿ, ಕೈ ಬಿಡಿ. ಯಾಕೆ ಹಿಂಗಾಯ್ತು ನೀವೇ ಹೇಳ್ಬಿಡಿ. ಯಾಕೆ ಹಿಂಗಾಯ್ತು? ನಾ ಹೇಳಿದ್ದೇನೋ, ಬಿ ಸೀರಿಯಸ್. ನಾ ಹೇಳಿದ್ದೇನೋ, ನೀವು ಮಾಡಿದ್ದೇನೋ. ಯಾಕ ನೀವು ಮಾಡಿರಲ್ರಿ ಸರ? ಮೊದಲು ನಿಮಗೆ ಬುದ್ಧಿ ಐತೇನ್ರಿ? ಅಲ್ರಿ, ನೀವು ಕೆನ್ನೆ ಮೇಲೆ ಇಟ್ಕೊ ಅಂತ ಹೇಳಿ ನೀವು ಗದ್ದದ ಮೇಲೆ ಇಟ್ಕೊಂಡು ನಮ್ಮನ್ನ ಹಳ್ಳಕ್ಕೆ ತೋಡ್ತೀರೇನು? ಹಳ್ಳಕ್ಕೆ ನುಗ್ಗಿಸ್ತೀರ? ನೀವು ಏನ್ ಮಾಡಿರ ಅದನ್ನ ನಾವು ಮಾಡೀವ್ರಿ ಅಂತೀರ ಇಲ್ಲ ನಿಮ್ಮ ಮನಸ್ಸು ಅಂತತಿಲ್ಲ? ಎಸ್, ನಮ್ಮ 10th ಹುಡುಗರು ಕೇಳ್ರಿ, ನಮ್ಮ ವಿದ್ಯಾರ್ಥಿನಿಯರು ಕೇಳ್ರಿ. ನಿಮ್ಮ ಗುರುಗಳೆಲ್ಲ ಹೇಳ್ತಾರೆ ಚಲೋ ತೆಗೀರ್ರಿಯೋ ಅಂತೇಳಿ. ನೀವೇನ್ ಮಾಡಕತ್ತೀರಿ? ಕೆನ್ನೆ ಮೇಲೆ ಇಟ್ಕೋರಿಯೋ ಕೆನ್ನೆ ಮೇಲೆ ಇಟ್ಕೋರಿ ಅಂತೀರಿ. ನೀವಿಲ್ರಿ, ನಾವು ಗದ್ದದ ಮೇಲೆ ಇಟ್ಕೋತೀವಿ. ನೀವು ಗದ್ದದ ಮೇಲೆ ಇಟ್ಕೊಂಡು ನೋಡಿ ಇವರು ಹಂಗ ಆಗ್ತಾರ. ಅದಕ್ಕೆ ಮನೆಯಲ್ಲಿ ತಂದೆ ತಾಯಿ ಇರಲಿ,
ಗುರು ಇರಲಿ, ಯಾರೇ ಇರಲಿ, ಸಮಾಜದಲ್ಲಿದ್ದವರು ನಾವು ನಮ್ಮ ಮಕ್ಕಳು ಯಾಕೆ ಮಾತು ಕೇಳೋದಿಲ್ಲ ಅಂದ್ರೆ, ನಾವು ಹೇಳಿದ್ದು ಯಾಕೆ ಕೇಳೋದಿಲ್ಲ ಅಂದ್ರೆ, ನಾವು ಹೇಳ್ತೀವಿ ಮಾಡೋದೇ ಬೇರೆ ಮಾಡ್ತೀವಿ. ಸ್ವಲ್ಪ ಈ ಕಾರಣದಿಂದ ಎಲ್ಲೋ ನಮ್ಮ ವಿದ್ಯಾರ್ಥಿಗಳು, ನಾನು ವಿಶೇಷವಾಗಿ ನಿಮಗೆ 10th ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಮುಖ್ಯ ಉದ್ದೇಶನೇ ನಿಮ್ಮಲ್ಲಿರುವಂತಹ ಆದರ್ಶ ಗುಣಗಳು ನಮ್ಮ ಕಿರಿಯ ಮಕ್ಕಳಿಗೆ ಬರಲಿ ಅಂತ. ಆ ಪೂಜಾ ಗಸ್ತಿ ಎಲ್ಲಿದ್ರೂ ಗೊತ್ತಿಲ್ಲ, ಅವರನ್ನು ಇವತ್ತು ಕರೆಸಿ ಇಲ್ಲಿ ಸನ್ಮಾನ ಯಾಕೆ ಮಾಡಿದ್ವಿ ಅಂದ್ರೆ, ನೀವು ನೋಡ್ತೀರಿ ಕಣ್ಣು ಮುಂದೆ ಆದಂತ ನಿಮ್ಮ ಶಾಲೆಯಲ್ಲಿ ನಿಮ್ಮ ಜೊತೆಯಲ್ಲೇ ಕಲ್ತವಳು ಸಾಧನೆ ಮಾಡಿದಾಳಂದ್ರೆ, ಅದನ್ನು ನೋಡಿದ ಮೇಲೆ ನಾನು ಗದ್ದದ ಮೇಲೆ ಇಟ್ಕೊಂಡಿನಂದ್ರೆ ನೀವು ಗದ್ದದ ಮೇಲೆ ಇಟ್ಕೊಂಡ್ರಲ್ಲ, ಹಂಗೆ ಆ ಸಾಧನೆ ಮಾಡಿರುವಂತ ಪೂಜಾ ನೋಡಿರಲ್ಲ, ನೀವು ಯಾಕೆ ಪೂಜಾ ನಂಗೆ ಸಾಧನೆ ಮಾಡಬಾರ್ದು ಅಲ್ವಾ? ಈ ಒಂದು ಕಾರ್ಯಕ್ರಮ ಐತಲ್ಲ, ಇದು ಕೇವಲ ಕಾರ್ಯಕ್ರಮ ಅಲ್ಲ, ಬದುಕಿನ ನಿಜವಾದ ಪಾಠವನ್ನು ಕಲಿಸುವಂತ ಕಾರ್ಯಕ್ರಮ. ವಿಶೇಷವಾಗಿ 9th, 8th, 7th, 6th ಇರುವಂತವ್ರು ನೀವು ಅದೃಷ್ಟವಂತರು. ಅವರೆಲ್ಲ ಮಾತನಾಗ ಹೇಳಿದ್ರು, ಸರ್ ನಾವು ಇಷ್ಟು ದಿವಸ ಏನೋ ತಪ್ಪು ಮಾಡಿದ್ವಿ, 25 ದಿನ ಉಳಿದೈತಿ, ಈ 25 ದಿನವನ್ನು ನಾವು ಬಹಳ ಶ್ರದ್ಧೆಯಿಂದ ಬಹಳ ಭಕ್ತಿಯಿಂದ ನಾವು ಓದಿ ನಿಮ್ಮ ಶಾಲೆಗೆ ನಿಮಗೆ ಕೀರ್ತಿ ತಂದು ಕೊಡ್ತೀನಿ ಅಂತ ಒಂದು ಆಶಾಭಾವನೆಯನ್ನ ಚಿಗುರೊಡಿಸಿದ್ರಲ್ಲ, ಇದು ನಿಜವಾದ ಪ್ರೇರಣೆಯನ್ನ ನಮ್ಮ ಹಿಂದಿನ ಪೀಳಿಗೆಗೆ ನೀವು ನೀಡಿದಿರಿ. ಹಾಗಾಗಿ ನಿಮಗೆ ಅಭಿನಂದನೆಗಳು. ಇದು ಈ ಕಾರ್ಯಕ್ರಮದ ಒಟ್ಟು ಆಶಯ. ಇಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ನೆನಪಿಟ್ಟುಕೊಳ್ರಿ, ನೀವು ಏನೇ ಮಾಡಿದ್ರು, ಈಗ ಹೇರ್ ಸ್ಟೈಲ್ ಬೇರೆ ಬೇರೆ ಬಂದಾವಲ್ಲ, ಅವನು ನೀವು ನಿಮ್ಮ ಸ್ವಂತ ಬುದ್ಧಿಯಿಂದ ಮಾಡಿಸಿಲ್ಲ, ಯಾವನೋ ಒಂದು ಸಿನಿಮಾದಾಗ ಮಾಡಿರ್ತಾರ, ಅದನ್ನು ನೋಡಿರ್ತೀರಿ, ನೀವು ನೋಡಿ ಹಂಗೆ ಮಾಡ್ಕೊಳಕತ್ತೀರಿ. ಆದ್ರೆ ಬರೀ ವೇಷಭೂಷಣದಿಂದ ಮಾತ್ರ ನಾವು ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಒಂದು ಮಟ್ಟಕ್ಕೆ ಬೆಳೆದಿರುವಂತಹ ಆ ಏನು ನಟರದಾರಲ್ಲ, ಅವರು ಹಿಂದೆ ಎಷ್ಟು ಪರಿಶ್ರಮ ಪಟ್ಟಾರೆ, ಯಾವ ರೀತಿಯಾಗಿ ಅವರು ಪರಿಶ್ರಮ ಪಟ್ಟು ಆ ಒಂದು ಕಲೆಯನ್ನ ಕರಗತ ಮಾಡಿಕೊಂಡು ಎಲ್ಲರ ಮನಸ್ಸಿಗೂ ಒಪ್ಪುವಂತೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಇಲ್ಲ ನೀವು. ಅವ್ರಿಗೆ ಹೆಂಗ ಕೇಶಾಲಂಕಾರ ಮಾಡಿಕೊಂಡಲ್ಲ ಹಂಗೆ ಅಲಂಕಾರ ಮಾಡೋದು, ಆ ಧಾರಾವಾಹಿಯಾಗಿ ಹೆಂಗ್ ಸೀರೆ ಉಟ್ಕೊಂಡಿರ್ತಾರೆ, ಯಾವ ಡಿಸೈನ್ ಇರ್ತಾವ ಅವನ್ನ ಸೀರೆ ತರಿಸಿ ಉಡಿಸುವಂತ ಉಡ್ಕೊಳ್ಳುವಂತ ಪ್ರವೃತ್ತಿನೂ ಇವತ್ತು ನಮ್ಮ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಆಗತೈತಿ ಅಲ್ವಾ? ಯಾಕಂದ್ರೆ ಇವೆಲ್ಲವೂ ನಾವು ನೋಡಿ 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 ಕಲಿಯಾಕತ್ತೀವಿ. ನಾವು ಹೇಳಿದ್ರೆ ಕಲಿಯೋದಿಲ್ಲ, ನೋಡೇ ಕಲಿಯೋದು ಬಹಳ ಐತಿ. ಹಾಗಾಗಿ ನೋಡುವವರ ನೋಟ ನಮ್ಮ ಮೇಲೆ ಹೆಂಗ್ ಬೀರ್ಬೇಕಪ್ಪ ಅಂತಂದ್ರ, ಅಬ್ಬಬ್ಬ ಇದ್ರೆ ಇವ್ರಂಗ ಇರ್ಬೇಕು, ನಾನು ಸಾಧನೆ ಮಾಡಿದ್ರೆ ಇವ್ರಂಗ ಸಾಧನೆ ಮಾಡಬೇಕು, ಪೂಜಾರಂಗ ಸಾಧನೆ ಮಾಡ್ಬೇಕು ಅನ್ನುವಂತ ಒಂದಷ್ಟು ಹಠ, ಒಂದಷ್ಟು ಛಲ ನಿಮ್ಮೆಲ್ಲರಲ್ಲಿ ಬರಬೇಕು. ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಇರಬೇಕಾದಂತ 5 ಪ್ರಮುಖ ಲಕ್ಷಣಗಳು ನಿಮ್ಮ ಹತ್ರ ಅದಾವ ಇಲ್ಲ ಅನ್ನುವಂಥದ್ದನ್ನ ನೀವು ಈಗಲೇ ಆತ್ಮಾವಲೋಕನ ಮಾಡಿಕೊಂಡು, ಒಂದು ವೇಳೆ ಆ ಲಕ್ಷಣಗಳಲ್ಲಿ ಏನಾದರೂ ಕೊರತೆ ಇದ್ರೆ ಇನ್ನೂ ಚಿಂತೆ ಬೇಡ. 25 ದಿನಗಳ ಕಾಲಾವಕಾಶ ಐತಿ. ನೀವೆಲ್ಲರೂ ಕೂಡ ಆ ಗುಣಗಳನ್ನ ನೀವು ಈಗಲಿಂದ ಕಲೀಲಿಕ್ಕೆ ಪ್ರಾರಂಭ ಮಾಡಿ. ಬಹುಶಃ ನೀತಿ ಶತಕದಲ್ಲಿ ಬರುವಂತ ಈ ಅದ್ಭುತವಾದಂಥ ಚಾಣಕ್ಯ ನೀತಿಯಲ್ಲಿ ಬರುವಂತ ಅದ್ಭುತವಾದಂಥ ಮಾತುಗಳು, ವಿದ್ಯಾರ್ಥಿಗಳು ಈ 5 ಲಕ್ಷಣಗಳು ನಾವು ಏನಾದರೂ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಾವು ನಿಜವಾಗ್ಲೂ ಸಾಧಕರಾಗಿ ಸಾಧನೆಯ ಶಿಖರದಲ್ಲಿ ಮೇಲೇರ್ತೀವಿ ಅನ್ನೋದಕ್ಕೆ 2 ಮಾತಿಲ್ಲ. ಹೇಳ್ತಾರೆ, ಕಾಕಚೇಷ್ಟ ಬಕೋಧ್ಯಾನಂ, ಕಾಕಚೇಷ್ಟ ಬಕೋಧ್ಯಾನಂ ಸ್ವಾನ ನಿದ್ರಾ ತಥೈತ ಚ, ಸ್ವಾನ ನಿದ್ರಾ ತಥೈವ ಚ, ಅಲ್ಪಾಹಾರಿ ಗೃಹತ್ಯಾಗಿ, ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಬರುವಂತಹದ್ದು ಕಾಕಚೇಷ್ಟ ಅಂತ. ಕೇಳಿಸ್ಕೊಳ್ಳಿ, ಇನ್ನು 5 ರಿಂದ 10 ನಿಮಿಷದಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಈ 10 ನಿಮಿಷ ನಿಮ್ಮ ಬದುಕಿನ ಪಥವನ್ನ ದಿಕ್ಕನ್ನ ಬದಲಿಸುತ್ತೆ. ಯಾರು ಶ್ರದ್ಧೆಯಿಂದ ಈ 5 ವಿಚಾರಗಳನ್ನ ಕೇಳ್ಕೊಳ್ತೀರಿ, ನಿಮಗೆ ಎಲ್ಲಿ ಮತ್ತೆ ಸಿಗೋದಿಲ್ಲ ಈ ಮಾತುಗಳು. ಹೀಗೆ ಸರಿಪಡಿಸ್ಕೊಂಡು ಕುಂತ್ಬಿಡಿ. ಒಂದು ಕಾಕಚೇಷ್ಟ. ಕಾಕಚೇಷ್ಟ ಅಂದ್ರೆ ಕಾಗೆಯ ರೀತಿಯಲ್ಲಿ ಪ್ರಯತ್ನ ಇರಬೇಕು ನಮ್ದು.
ಕಾಗೆ ನೀವೆಲ್ಲ ಕತ್ತಿ ಕೇಳಿರಿ, ಅಲ್ಲಲ್ಲಿ ತಿರುಗಾಡ್ತೈತಿ, ಒಟ್ಟ ನೀರ ಸಿಗೋದಿಲ್ಲ, ಬಾಯಾರಿಸಿದ ಕಾಗೆ ಅಲ್ವಾ. ಏನ್ ಮಾಡುತ್ತೆ, ಅಲ್ಲಿ ದೂರದಲ್ಲಿ ಹೂಸಿ ಕಾಣುತ್ತೆ, ಅದರಲ್ಲಿ ನೀರು ಪೂರ ತಳದಲ್ಲಿ ಇರುತ್ತೆ, ಕೊಕ್ಕ ಹಾಕಿದ್ರೆ ನೀರು ಸಿಗೋದಿಲ್ಲ. ಏನ್ ಮಾಡುತ್ತೆ, ವಿಚಾರ ಮಾಡಿ ನಿರಂತರ ಪ್ರಯತ್ನದಿಂದ ಕಲ್ಲುಗಳನ್ನ ಹಾಕಿ ಹಾಕಿ ಆ ನೀರುಗಳು ಮೇಲ್ಗಡೆ ಬಂದ ಮೇಲೆ ನೀರು ಕುಡಿದು ಹಾರೋಗುತ್ತೆ. ಅಂದ್ರೆ ಅದರ ಗುರಿ ಏನಾಗಿತ್ತು, ಬಾಯಾರಿಕೆ ಆಗಿತ್ತು, ನೀರು ಕುಡಿಬೇಕಾಗಿತ್ತು. ಹಾಗಾದ್ರೆ ನೀರು ಕುಡಿಬೇಕಾಗೈತಿ, ಈಗ ನನಗೆ ಬಾಯಾರಿಕೆ ಆಗೈತಿ, ನೀರು ನೀರು ಅನ್ನಂದ್ರ ನನಗೆ ನೀರು ಸಿಗತ್ತಾ? ನೀರು ಎಲ್ಲೈತಿ ಹುಡುಕೊಂಡು ಹೋಗ್ಬೇಕು ನಾನು ಅಲ್ವಾ. ಈಗ ನಾನು ಊಟ ಬೇಕು ಅಂತ ತಿಳ್ಕೊಂಡು ನೀವು ಇಲ್ಲೇ ಕುಂತು ಊಟ ಬೇಕು ಅಂದ್ರೆ ಊಟ ಸಿಗತ್ತಾ? ಊಟ ಮಾಡಕ್ಕೆ ಎಲ್ಲಿ ಹೋಗ್ಬೇಕು, ಭೋಜನಾಲಯಕ್ಕೆ ಹೋಗ್ಬೇಕು. ಹೋಗಿ ಅಲ್ಲಿ ಮೇಲೆ ಕುಂತು ಬಿಟ್ರೆ ಸಿಕ್ಬಿಡ್ತಾ ಊಟ? ಏನ್ ಮಾಡ್ಬೇಕು, ಸಾಲ ಕುತ್ಕೋಬೇಕು, ತಟ್ಟೆ ತಗೋಬೇಕು, ಹೋಗಿ ಅಲ್ಲಿ ಇದ್ದಲ್ಲಿ ಹೋಗಿ ಹಾಕಿಸ್ಕೋಬೇಕು, ಅಥವಾ ಅವ್ರು ಬಂದು ಬಡಿಸ್ಬೇಕು. ಆಯ್ತು, ತಟ್ಟೆಯಲ್ಲಿ ಊಟ ಐತಿ, ಊಟ 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 ಅಂದ್ರೆ ಆಗತ್ತಾ? ಉಣ್ಬೇಕಲ್ಲ, ಕೈಗೆ ಹೋಗ್ಬೇಕು, ತಟ್ಟೆಯಲ್ಲಿ ಊಟ ಬಂದಿದೆ ಉಣ್ಣೋ ಮರಯ ಅಲ್ವಾ, ಕೈ ಹಾಕ್ಬೇಕು, ಅದು ತಗೊಂಡು ಮತ್ತೆ ಇಲ್ಲಿಟ್ರಲ್ಲ, ಹೌದಲ್ಲ. ಹಿಂಗೆ ಏನೋ ಒಂದು ಸಣ್ಣ ಕೆಲಸ ಆಗ್ಬೇಕಾದ್ರೂ ಅಲ್ಲಿ ಪ್ರಯತ್ನ ಇರುತ್ತೆ. ಬಹುಶಃ ಇಲ್ಲೆಲ್ಲ ಇಷ್ಟೆಲ್ಲ ಸ್ಟೇಜ್ ನಿರ್ಮಾಣ ಮಾಡಿರಿ ಅಂದ್ರೆ ಇಲ್ಲಿ ಪ್ರಯತ್ನ ಆಗಿಲ್ವಾ? ಯಾರೋ ತಂದು ಇವನ್ನೆಲ್ಲ ಹಾಸಿರಿ, ಡೆಕೋರೇಷನ್ ಮಾಡಿರಿ, ಬ್ಯಾನರ್ ಕಟ್ಟಿರಿ, ಇಲ್ಲೆಲ್ಲ ಮಾಡಿಲ್ವಾ? ಅಂದ್ರೆ ಪ್ರತಿಯೊಂದು ಕಾರ್ಯದ ಯಶಸ್ಸಿನ ಹಿಂದೆ ಮೊದಲ ಮೆಟ್ಟಿಲಾಗಿ ಏನಿರುತ್ತೆ, ಪ್ರಯತ್ನ. ಯಾರು ಪ್ರಯತ್ನವನ್ನ ನಿರಂತರವಾಗಿ ಪಡ್ತೀರಿ, ನಾನು SSLCಯಲ್ಲಿ ಉತ್ತಮ ಅಂಕಗಳನ್ನು ಪಡಿಬೇಕಂತ ತಿಳ್ಕೊಂಡು ಸುಮ್ಮ ಬಡವಡಿಸಿದ್ರಾಗತ್ತನ? ಏನ್ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. ಹಾಗಾದ್ರೆ ಈ ಪ್ರಯತ್ನ ಹೆಂಗ್ ಮಾಡ್ಬೇಕಪ್ಪ ಅಂದ್ರ ಮುಂದೆ ಹೇಳ್ತಾರೆ, ಬಕೋಜ್ಞಾನಂ. ಕಾಗೆಯ ರೀತಿ ಪ್ರಯತ್ನ ಇರಬೇಕು, ಬಕ ಜ್ಞಾನದಂಗೆ. ಒಂದು ಬಕ ಪಕ್ಷಿ ಸರೋವರ ಅಥವಾ ಹಳ್ಳದಲ್ಲಿ ಅಥವಾ ಒಂದು ಹೊಳೆಯಲ್ಲಿ ಮೀನುಗಳ ಸುಲಭವಾಗಿ ಸಿಗೋದಿಲ್ಲ. ಅದಕ್ಕೆ ಏನ್ ಮಾಡುತ್ತೆ, ಒಂಟಿ ಕಾಲ ಮೇಲೆ ನಿಲ್ಲುತ್ತೆ, ತದೇಕ ಚಿತ್ತದಿಂದ ತನ್ನ ಆಹಾರವನ್ನ ವೀಕ್ಷಣೆ ಮಾಡುತ್ತೆ. ಯಾವಾಗ ಅಲ್ಲಿ ಮೀನು ಬರುತ್ತೋ ತತ್ಕ್ಷಣ ತನ್ನ ಕೊಕ್ಕಿನಿಂದ ಆ ಮೀನಿಗೆ ಬಲೆ ಹಾಕುತ್ತೆ. ಯಾವಾಗ ಸಾಧ್ಯ ಅದು, ಧ್ಯಾನದಿಂದ. ಒಂದು ಸ್ವಲ್ಪ ಅಲ್ಲಿ ಏನಾದ್ರೂ ಮನಸ್ಸು ವಿಚಲಿತವಾದ್ರೆ ಅದಕ್ಕೆ ಆಹಾರ ಸಿಗಲಿಕ್ಕೆ ಸಾಧ್ಯ ಇದೆನಾ? ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಜ್ಞಾನದಂದ್ರೆ ನಾವು ಧ್ಯಾನಸ್ಥರಾಗಬೇಕು. ಓದಲಿಕ್ಕೆ ಕೂತು ಬಿಟ್ರೆ ಯಾವುದೇ ರೀತಿಯಾದಂತಹ ಮನಸ್ಸು ಬೇರೆ ಎಲ್ಲಿ ವಿಚಲಿತವಾಗಬಾರ್ದು, ಆ ರೀತಿ ಶ್ರದ್ಧೆಯಿಂದ ಓದಬೇಕು. ಅದಕ್ಕಾಗಿ ಮೊದಲು ಪ್ರಯತ್ನ ಪಡು, ಹಾಗೆ ಆ ಪ್ರಯತ್ನದಲ್ಲಿ ಧ್ಯಾನಸ್ಥನಾಗು. ಈಗ ಪ್ರಯತ್ನ ಪಡುವುದಂದ್ರೆ ಹೆಂಗಂದ್ರೆ ಒಂದು ಸಣ್ಣ ಕಥೆ ಹೇಳ್ತೀನಿ ನಿಮಗೆ. ಇದೊಂದು ಮೊರಾರ್ಜಿ ಶಾಲೆಯಲ್ಲಿ ಓದುವಂತ ಅವಕಾಶ ಸಿಕ್ಕೈತಲ್ಲ, ಈ ಅವಕಾಶ ಸಿಕ್ಕೈತಲ್ಲ, ಮೊದಲು ನೀವು ಖುಷಿ ಪಡಬೇಕು. ನಿಮ್ಮಂತ ಅದೃಷ್ಟವಂತರು ಯಾರು ಇಲ್ಲ. ಯಾಕಂದ್ರೆ ಒಂದು ಪೈಸಾನು ಖರ್ಚಿಲ್ಲದೇನೆ ನೀವು ಇಲ್ಲಿ ಆಂಗ್ಲ ಮಾಧ್ಯಮದ ಶಿಕ್ಷಣ 5 ವರ್ಷದ ಕಾಲ ಶಿಕ್ಷಣ ಪಡ್ಕೊಳಕತ್ತಿ. ಜೊತೆಗೆ ನಿಮ್ಮ ಜೊತೆಯಲ್ಲಿದ್ದವರು ಬೇರೆ ಬೇರೆ ಶಾಲೆಗಳಲ್ಲಿ ಹೋಗ್ಯಾರ. ಇದೇ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಕನಿಷ್ಠ 50,000ದಿಂದ 1 ಲಕ್ಷದವರೆಗೂ ಒಂದು ವರ್ಷಕ್ಕೆ ಖರ್ಚು ಮಾಡ್ಯಾರ. ಅಂದ್ರೆ ಸರಿ ಸುಮಾರು ನೀವು 5 ಲಕ್ಷದವರೆಗೂ ನಿಮ್ಮ ತಂದೆ ತಾಯಿಗಳಿಗೆ ನೀವು ಹಣವನ್ನು ಉಳಿತಾಯ ಮಾಡಿಕೊಟ್ಟಿರಿ. ಹಾಗಾಗಿ ಖುಷಿ ಪಡಿ. ಒಂದು ಜೋರಾದ ಚಪ್ಪಾಳೆ ನಿಮ್ಮೆಲ್ಲರಿಗೂ ಕೂಡ. ಈ ಶಾಲೆಗೆ ಆಯ್ಕೆ ಆಗಿದ್ದೆ, ನೀವು ಈ ಶಾಲೆಗೆ ಆಯ್ಕೆ ಆಗಿದೆ, ನಿಮ್ಮೆಲ್ಲರ ಒಂದು ಪ್ರಯತ್ನ. 5ನೇ ಕ್ಲಾಸ್ನಲ್ಲಿ 8 ಅಂದದಕ್ಕೆ ನೀವು ಈ ಶಾಲೆಗೆ ಸೆಲೆಕ್ಟ್ ಆಗಿದ್ರಿ. ಹಂಗೆ ಪ್ರಯತ್ನ ಪಡದೇ ಇದ್ರೆ ಏನಾಗುತ್ತೆ? ಜೊತೆಗೆ ನಿಮಗೆಲ್ಲ ಈಗಿನ SSLC ವಿದ್ಯಾರ್ಥಿಗಳು ಇಷ್ಟು ಪರೀಕ್ಷೆ ಸರಳ ಮಾಡ್ಯಾರಲ್ಲ, ನಿಮಗೆ 1ನೇ ಅವಕಾಶದಲ್ಲಿ ಏನಾದರೂ ಫೇಲ್ ಆದ್ರೆ ಮತ್ತೆ 2ನೇ ಅವಕಾಶ ಐತಿ, 2ನೇ ಅವಕಾಶದಲ್ಲಿ ಫೇಲ್ ಆದ್ರೆ 3ನೇ ಅವಕಾಶ ಐತಿ. ಆದ್ರೆ ಈ ವರ್ಷ ಬದಲಾಗೈತಿ, ನೆನಪಿಟ್ಕೊಳ್ರಿ. 2 ಅವಕಾಶಗಳದಾವ. ಅವಕಾಶಗಳು ಎಷ್ಟದಾವು? 2 ಅವಕಾಶಗಳಲ್ಲಿ ನೀವು ಪಾಸ್ ಆಗ್ಬೇಕು. ಹಿಂಗ ಒಂದು ಊರಾಗ ಒಬ್ಬ ಹುಡುಗಿದ್ದ. ಆ ಹುಡುಗ ಚಲೋಂತಾಗ ಸಾಲಿ ಕಲಿಯೋ ಅಂದ್ರೆ ಬರೀ ಆಟನೋ ಇನ್ಯಾವುದೋ ಒಂದು ಚಟುವಟಿಕೆಯಲ್ಲಿ ತೊಡಗಿ ಒಟ್ಟು ಜೀವನವನ್ನ ರೂಪಿಸಿಕೊಳ್ಳುವಂತ ಶಕ್ತಿ ಸಾಮರ್ಥ್ಯವನ್ನ ಪಡ್ಕೊಂಡಿದ್ದ ಒಬ್ಬ ಹುಡುಗ. ಏನಾತಪ್ಪ ಅಂತಂದ್ರ ವಯಸ್ಸಾದ ಮೇಲೆ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡುವಿನ ಒಲವು ಜಾಸ್ತಿ ಆಗತ್ತೆ.
ಹಂಗ ಜಾಸ್ತಿ ಆಗಿ ಆತ ಪ್ರೀತಿ ಎಂತ ಹುಡುಗಿನ ಪ್ರೀತಿ ಮಾಡಿದಂದ್ರ ಆ ಊರಿನ ಆಗರ್ಭ ಶ್ರೀಮಂತನ ಮಗಳನ್ನ ಪ್ರೀತಿ ಮಾಡಿಬಿಡ್ತಾನ ಆ ಹುಡುಗ. ಕೆಲಸ ಇಲ್ಲ, ಏನೂ ಇಲ್ಲ. ಆದ್ರೂ ಪ್ರೀತಿ ಮಾಡಿದ ಮೇಲೆ ಆ ಮಗಳ ಏನು ಹುಡುಗಿ ಇತ್ತಲ್ಲ, ಹುಡುಗಿ ತಂದೆ ನನ್ನ ಮಗಳು ಇಂಥ ಹುಡುಗನಿಗೆ ಇಷ್ಟಪಟ್ಟಾಳಂದ್ರ ನಂದೇನು ಅಭ್ಯಂತರ ಇಲ್ಲ, ಮಗಳು ಇಷ್ಟಪಟ್ಟ ಹುಡುಗನಿಗೆ ಮದುವೆ ಮಾಡಿಕೊಡ್ತೀನಿ, ಏನು ಬಾಳ ತಕರಾರು ಬೇಡ, ನಿಮ್ಮ ಮನಸ್ಸಿಗೆ ನೋವು ಕೊಡೋದಿಲ್ಲ ಅಂತ ತಿಳ್ಕೊಂಡು ತನ್ನ ಮಗಳಿಗೆ ಹೇಳ್ತಾನ, ನಿನ್ನ ಪ್ರೀತಿಸಿದ ಹುಡುಗ ನಾನೊಂದು ಅವಕಾಶವನ್ನ ಕೊಡ್ತೇನೆ, ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ತೇನೆ. ಆ ಸ್ಪರ್ಧೆಯಲ್ಲಿ ಏನಾದ್ರೂ ಆತ ಗೆದ್ನಂದ್ರೆ ನಾನು ಸಂತೋಷದಿಂದ ನಿನ್ನ ಧಾರೆ ಎರೆದು ಕೊಡೋದ್ರ ಜೊತೆಗೆ ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನ ನಿನ್ನಗೆ ಇಬ್ಬರ ಹೆಸರಲ್ಲಿ ಹಸ್ತೇನೆ ಅಂತ ತಿಳ್ಕೊಂಡು ಹೇಳ್ತಾಳೆ. ಹೇಳಿದಾಗ ಆ ಹುಡುಗಿ ಬಹಳ ಖುಷಿಯಿಂದ ತನ್ನ ಪ್ರೀತಿಸಿದ ಹುಡುಗನಿಗೆ ಹೇಳ್ತಾಳೆ, ಹೀಗೆ ನಮ್ಮ ತಂದೆ ಒಂದು ಸ್ಪರ್ಧೆ ಏರ್ಪಡಿಸ್ತಾನ, ಆ ಸ್ಪರ್ಧೆಯಲ್ಲಿ ನೀನು ಗೆದ್ದಿಪ್ಪ ಅಂದ್ರ ನಮ್ಮಿಬ್ಬರದು ಮದುವೆನ ಮಾಡ್ತಾನ, ನಮ್ಮ ಜೊತೆಗೆ ನಮ್ಮ ಜೀವನಕ್ಕೆ ಸಹಾಯಕವಾಗುವಂಗ ಆಸ್ತಿನೂ ಕೊಡ್ತೀನಿ ಅಂದನ, ನೀ ಆ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಅನ್ನುವಂತ ಕಂಡೀಷನ್ ಮಾಡ್ತಾನ. ಆಯ್ತು, ಹುಡುಗ ಒಪ್ಕೋತಾನ, ನಾನು ಆ ಸ್ಪರ್ಧೆಯಲ್ಲಿ ಖಂಡಿತವಾಗಲೂ ಗೆಲ್ತೀನಿ, ನಾ ಪ್ರಯತ್ನ ಪಡ್ತೀನಿ, ಪ್ರಯತ್ನ ಅಲ್ಲ ನಾನು ಸಾಧನೆ ಮಾಡೇ ತೋರಿಸ್ತೀನಿ ಅಂತ ತಿಳ್ಕೊಂಡು ನೀವು ಹೆಂಗೆ ಹೇಳಿದ್ರಲ್ಲ 625ಕ್ಕೆ 625 ಯಾಕೆ 620 ನಾವು ತಗೋತೀವಿ ಅಂತ ಹೇಳಿದ್ರೆ ಹಂಗೆ ಹೇಳ್ತಾರೆ. ಆಯ್ತು, ಸ್ಪರ್ಧೆ ನಡೆಯಕ್ಕೆ ಸ್ಟಾರ್ಟ್ ಆಗತ್ತ. ಅದು ಚಿಕ್ಕ ಮುಚ್ಚುಗಳ ಆದರ್ಶ ವಿದ್ಯಾಲಯದ ಗ್ರೌಂಡ್ನಾಗ ಸ್ಪರ್ಧೆ ಏರ್ಪಾಟಾಗತ್ತ. ಎಲ್ಲರೂ ಬಂದಿರ್ತಾರ. ಆ ಸ್ಪರ್ಧೆ ಏನ್ ಕೊಟ್ಟಿರ್ತಾರಪ್ಪ ಅಂದ್ರ ಆ ಹುಡುಗನಿಗೆ, ನೋಡಪ್ಪ ನಾನು 3 ಅವಕಾಶಗಳನ್ನ ಕೊಡ್ತೀನಿ, ಪ್ರತಿ ಅವಕಾಶದಲ್ಲಿ ಒಂದೊಂದು ಹೋರಿ ಬರುತ್ತೆ, ಆ ಹೋರಿಯ ಬಾಲ ಹಿಡಿದು ಜಗ್ಗಬೇಕು, ಹೋರಿಯ ಬಾಲ ಹಿಡಿದು ಜಗ್ಗಬೇಕು. ಈ ರೀತಿಯಾಗಿ ನಾನು 3 ಅವಕಾಶಗಳನ್ನು ಕೊಡ್ತೀನಿ. ಆ 3 ಅವಕಾಶಗಳಲ್ಲಿ ಯಾವ್ದಾದ್ರೂ ಒಂದು ಅವಕಾಶದಲ್ಲಿ ನೀನು ಜಯ ಸಾಧಿಸಿದ್ರೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ, ಹಿಂಗ ಆಸ್ತಿನೂ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಎಲ್ಲ ಜನಸ್ತೋಮ ಸೇರ್ಯಾರ. ಈ ಹುಡುಗ ಬಂದು ಮೈದಾನದ ಮಧ್ಯೆ ನಿಂತಾನ. ದೂರಿಂದ ಒಂದು ಹೋರಿ ಬಿಡ್ತಾರ. ಹೋರಿ ಬಿಟ್ಟಾಗ ಈತ ಅವನ ಜೀವನದ ಪ್ರಶ್ನೆ, ತಾನು ಪ್ರೀತಿಸಿದ ಹುಡುಗಿಯನ್ನು ಮದುವೆ ಆಗುವಂತ ಒಂದು ದೊಡ್ಡ ಸ್ಪರ್ಧೆಯಲ್ಲಿ ಒಂದು ಹೋರಿ ಬಂದಾಗ ಹೇಗಾದ್ರೂ ಮಾಡಿ ಆ ಹೋರಿಯನ್ನು ಹಿಡಿಲೇಬೇಕು. ನೋಡ್ತಾನ, ದೈತ್ಯ ಹೋರಿ, ಬಲಶಾಲಿ ಹೋರಿ, ಬರೀ ಅದರ ದೃಷ್ಟಿ ಬಿದ್ದರೆ ಸಾಕು ಅಂಜಿ ಅಷ್ಟು ದೂರ ಹೋಗ್ಬೇಕು, ಆ ರೀತಿ ಹೋರಿ ಬರುತ್ತೆ. ಇವ ಮನಸ್ಸಿನಾಗ ಅಂತಾನ, ಏನಪ್ಪ ಎಂತ ಒಂದು ಸಂಕಷ್ಟ ಸನ್ನಿಧಿಗೆ ನನ್ನ ತಂದೆ ಬಿಟ್ಟ ಭಗವಂತ, ಇಂಥ ದೈತ್ಯ ಹೋರಿ ಬಿಟ್ಟನ, ಇದು ನನಗೆ ಹಿಡಿಯಕ್ಕಾಗತ್ತ? ನನಗೆ ಖಂಡಿತ ಇದ್ರ ಹಿಡಿಯಕ್ಕಾಗೋದಿಲ್ಲ, ಹೋದ್ರೆ ಹೋಗ್ಲಕ್ಕ ಬಿಡ್ತಾನ. ಯಾಕೆ ಬಿಡ್ತಾನಂದ್ರ ಅವಕಾಶಗಳು ಎಷ್ಟಿದ್ದು? 3 ಇದ್ವು ಅಲ್ಲ, 3 ಇದ್ದು ಒಂದನೇ ಅವಕಾಶ ಬಹಳ ದೊಡ್ಡ ಹೋರಿ ಐತಿ, ಇದು ದೈತ್ಯ ಹೋರಿ ಐತಿ, ಇದನ್ನ ನಾನೇನಾದ್ರೂ ಪ್ರಯತ್ನ ಪಟ್ರೆ ಈ ಪ್ರಯತ್ನದಲ್ಲಿ ನಾನು ವಿಫಲ ಆಗ್ತೀನಿ, ಏನು ಪ್ರಯತ್ನ ಪಡೋದ ಬೇಡ ಅಂತ ತಿಳ್ಕೊಂಡು ಬಿಟ್ಟು ಬಿಡ್ತಾನೆ. ಆದ್ರೆ ಮನಸ್ಸಿನಲ್ಲಿ ಏನಿರುತ್ತೆ, ಇನ್ನೂ 2 ಅವಕಾಶ ಅದಾವ ಅಂತ ತಿಳ್ಕೊಂಡು ಆಯ್ತು, 2ನೇ ಅವಕಾಶ ಬರುತ್ತೆ. 2ನೇ ಅವಕಾಶಕ್ಕೆ ಬಂದಾಗ ಈತ ಯೋಚನೆ ಮಾಡ್ತಾನ, ಈ ಸಾರಿ ಹೇಗಾದ್ರೂ ಮಾಡಿ ಆ ಹೋರಿಯ ಬಾಲವನ್ನು ಹಿಡಿದು ಜಗ್ಗಿ ನಿಲ್ಲಿಸ್ತೀನಿ ಅಂತ ತಿಳ್ಕೊಂಡು ಹಠ ತೊಡ್ತಾನ, ಪಣ ತೊಡ್ತಾನೆ. ಈ ಸಾರಿ ಬಿಡಬಾರ್ದಂತಾನೆ. 2ನೇ ಹೋರಿ ಬರ್ತೈತಿ. 2ನೇ ಹೋರಿ ಬಂದಾಗ ಈತನಿಗೆ ದಿಕ್ಕ ತೋರ್ಸೋದು. ಬಹುಶಃ 1ನೇ ಹೋರಿಯನ್ನ ಹೆಂಗಾದ್ರೂ ಮಾಡಿ ಅದ್ರ ಬಾಲ ಹಿಡಿದು ಜಗ್ಗಿ ನಿಲ್ಲಿಸಬಹುದಿತ್ತು. ಆದ್ರೆ ಈ 2ನೇ ಹೋರಿ ಬಂದತ್ತಲ್ಲ, ಏನು ಮೊದಲನೇ ಹೋರಿ ಇತ್ತಲ್ಲ ಅದರ ದೈತ್ಯ ಶಕ್ತಿ ಇದು ಐತಿ. ಯಪ್ಪ ಈ ಹೋರಿಯನ್ನ ನನಗೆ ಖಂಡಿತವಾಗ್ಲೂ ಹಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡು ಈ ಹೋರಿ ಬಂದಾಗಲೂ ದೂರ ಸರಿದು ಬಿಡ್ತಾನ. ಆ ಹೋರಿನ ಪಾಸ್ ಆಗ್ಬಿಡ್ತದೆ. ಅಲ್ಲಿ ದೂರದ ಹುಡುಗಿ ಕುಂತಾಳ, ಆತಂಕಗೊಳ್ತಾಳ. ಏನಾಯ್ತಾ, ಏನು ಪ್ರಯತ್ನ ಮಾಡುವಲ್ನಲ್ಲ, ಬಂದಂತ 2 ಅವಕಾಶಗಳನ್ನ ಕೈ ಚೆಲ್ಲಿ ಬಿಟ್ನಲ್ಲ ಅಂತ ತಿಳ್ಕೊಂಡು ಆಕೆ ಆತಂಕ ಪಟ್ರ ಈತ ಇಲ್ಲಿಂದನೇ ಧೈರ್ಯ ತೋರ್ತಾನೆ. ಚಿಂತೆ ಮಾಡಬೇಡ, ಇನ್ನೂ ಒಂದು ಹೋರಿ ಐತಿ, ಈ ಹೋರಿಯನ್ನ ಶತಾಯ ಗತಾಯ ಹಿಡದೇ ತೀರ್ತೀನಿ ಅಂತ ತಿಳ್ಕೊಂಡು ಇಲ್ಲಿಂದೇ ಒಂದು ಗೆಲುವಿನ ನಗೆಯನ್ನ ಬೀರಿ ಧೈರ್ಯ ತುಂಬ್ತಾನ. ಈತನ ಅದೃಷ್ಟ 3ನೇ ಹೋರಿ ಬಿಡ್ತಾರ. 3ನೇ ಹೋರಿ ಬಂತಪ್ಪ, ಹೆಂಗಿತ್ತಪ್ಪ ಅಂದ್ರ ಸಣ್ಣಕಲ ನುಗ್ಸಿದ್ರ ಗಿಳುವಂಗೈತಿ. ಈತ ಖುಷಿ ಪಡ್ತಾನ, ಹಬ್ಬ ಸುಳ್ಳ ಬಾಡಿ ಬುದ್ಧಿ ಮೈನಸ್ಕೋತಿದ್ದೆ ಅವ್ 2 ಹೋರಿ ಹಿಡಾಕ್ ಹೋಗಿದ್ನಿ ಅಂದ್ರೆ ಇದು ಅನಾಯಾಸ ಬಂತು. ಈ ಹೋರಿ ಬಾಲ ಹಿಡಿದು ಜಗ್ ಹಿಡ್ಕೊಳ್ಳೋದು ಅಷ್ಟ ಅಲ್ಲ, ಇದನ್ನ ಹೊತ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ನನ್ನ ಪ್ರೇಯಸಿ ಇದ್ದಲ್ಲೇ ತಗೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಖುಷಿ ಪಡ್ತಾನ.
ಏನು ಖುಷಿ ಪಡ್ತಾನ. ಮೂರನೇ ಹೋರಿ ಬಂತು, ನುಗ್ಸಿದ್ರೆ ಬಿಡುವಂಗೈತಿ. ಟುಕ್ಕು 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 ಬಂತಪ್ಪ ಬಂತು. ಇನ್ನೇನು ಹೋರಿ ಬಾಲ ಹಿಡಿದು ಜಗ್ಗಿ ನಿಲ್ಲಿಸ್ಬೇಕಂತ ಹೋಗ್ತಾನ, ಅದಕ್ಕೆ ಬಾಲನೇ ಇಲ್ಲ. ಅಂದ್ರೆ ಬಹುಶಃ ಈ ಕತೆ ನಮಗೆ ಒಂದಷ್ಟು ಮನಸ್ಸಿಗೆ ಲವಲವಿಕೆಯನ್ನ, ಒಂದಷ್ಟು ಹೃದಯವನ್ನ ಅರಳಿಸುವ ರೀತಿಯಲ್ಲಿ ಇದ್ರೂ ಕೂಡ, ನಮ್ಗೆ ನಗಿಸಿದ್ರೂ ಕೂಡ, ಇದರ ಹಿಂದಿನ ಸತ್ಯ ಏನು? ನೀವು ಪ್ರಯತ್ನ ಪಡ್ತೀನಿ ಅನ್ನುವಂತ ಸಮಯ ಬಂದಾಗ ಬಾಲ ಹಿಡಿಬೇಕಂತೇಳಿ ಹೋಗ್ತೀನಿ, ಅದಕ್ಕೆ ಬಾಲನ ಇಲ್ಲಲ್ಲ. ಹಂಗ ಅಯ್ಯೋ ನಾನು ಪರೀಕ್ಷೆಯಲ್ಲಿ ಚಲೋ ಬರೀತಿದ್ನು ಮರಯ, ಪರೀಕ್ಷೆ ಚಲೋ ಬರೀತಿದ್ದೆ, ಏನ್ ಮಾಡೋದು? ಆಗ ಸರಿಯಾಗಿ ಓದಲೇ ಇಲ್ಲ ನಾನು. ಯಾಕೆ ಓದಿಲ್ಲ ಅಂದ್ರೆ ನೀವ ಹೇಳ್ಬಿಟ್ರಿ, ನಮ್ಮದು ಹುಡುಗತನ ವಯಸ್ಸು, 16ರ ವಯಸ್ಸು. ಇದೊಂದು ಜೀವನದಲ್ಲಿ ಬಹಳ ಸಂಕ್ರಮಣ ಕಾಲ ಅಂತ ಹೇಳ್ತಾರೆ. ನೆನಪಿಟ್ಕೊಳ್ರಿ, ಈ 16 ವಯಸ್ಸು ಐತಲ್ಲ, 9th ಆಡಿ ನಿಮ್ಗೆ 15 ಆಗೈತಿ. 9th ಪಾಸ್ ಆಗಾನ 16ಕ್ಕೆ ಕಾಲಿಡ್ತೀರಿ. ಈ ಬಾಲ್ಯ ಮತ್ತು ಯೌವನದಲ್ಲಿ ನಮ್ಮ ಜೀವನದ ಸಂಕ್ರಮಣ ಕಾಲದ ವಯಸ್ಸು ಯಾವ್ದಾದ್ರಿಂದ ಅದು 16ರ ವಯಸ್ಸು. ಈ 16ರ ವಯಸ್ಸು ಅಂದ್ರೆ ಇದು ಹುಚ್ಚುಕೋಡಿ ಮನಸ್ಸು ಅಂತಾರೆ. 16ರ ವಯಸ್ಸು ಇದು ಹುಚ್ಚುಕೋಡಿ ಮನಸ್ಸು. ಇದು ಶೆರೆಗೆ ಮಂಗ್ಯ ಹೆಂಗ ಜಿಗಿದಾಡ್ತಲ್ಲ ಹಂಗ ಮಂಗ್ಯಾನ ವಯಸ್ಸಿದು. ಕುಂತಲ್ಲಿ ಕುಂದ್ರುದಿಲ್ಲ, ನಿಂತಲ್ಲಿ ನಿಂದ್ರುದಿಲ್ಲ, ಹೇಳ್ದಾರ ಮಾತು ಕೇಳೋದಿಲ್ಲ ಅಲ್ವಾ? ನೀವೇ ಒಪ್ಕೊಂಡ್ಬಿಟ್ರಿ. ನಾವು ಗುರುಮಾತೆಯರು ಕೂಡ ಶಿಕ್ಷಕರು ಕೂಡ ಸ್ವಲ್ಪ ಫೈಟ್ ಮಾಡಿವಿ ಅಂತೇಳಿ. ಹೆಂಗ್ ಫೈಟೋ ಗೊತ್ತಾಗ್ಲಿಲ್ಲ ನನಗೆ. ನಾವು ಜಗಳ ಆಡಿದೀವಿ ಅಂತ ನೀವೇ ಒಪ್ಕೊಂಡ್ಬಿಟ್ರಿ. ಹೆಂಗ್ ಜಗಳ ಆಡಿದ್ರೆ ಗೊತ್ತಾಗ್ಲಿಲ್ಲ ನನಗೆ. ಏನು ಬೈದಿದ್ದಕ್ಕೆ ಜಗಳ ಆಡಿದ್ರು, ಏನು ಅವ್ರು ಹೋಮ್ವರ್ಕ್ ಮಾಡಲಾರ್ದಕ್ಕೆ, ಯಾಕೋ ನಮ್ಮ ಪಾಟೀಲ್ ಸರ್ದು ಇಲ್ಲಿ ಯಾರೋ ಹೇಳಿದ್ರಿ, ನಮ್ಮ ಪಾಟೀಲ್ ಸರ್ದು ಈಗಾಗಲೇ ಹೋಮ್ವರ್ಕ್ ಮಾಡಿ ಏನೋ ಅದನ್ನ ಅಸೈನ್ಮೆಂಟ್ ಕೊಟ್ಟು ಬಿಟ್ಟಿವಿ, ಉಳಿದವ್ರು ಇನ್ನೂ ಕೊಟ್ಟಿಲ್ಲ, ಯಾಕೆ ಅವ್ರು ಬೆದರಿಕೆ ಹಾಕಿಲ್ಲನ? ಇರ್ಲಿ, ಯಾಕೆ ಈ ವಿಚಾರ ಹೇಳಕತ್ತೀನಿ? ಈ 16ರ ವಯಸ್ಸು ಐತಲ್ಲ, ಇದು ಮಂಗ್ಯಾನಂಗ್ ವಯಸ್ಸು. ಇದು ಎಂತ ವಯಸ್ಸು? ಮಂಗ್ಯಾನಂಗ್ ವಯಸ್ಸು. ಒಟ್ಟ ನಿಮ್ಮನ್ನು ಸುಮ್ ಕುಂದ್ರಾಕ್ ಬಿಡುದಿಲ್ಲ. ಈ ವಯಸ್ಸು ಐತಲ್ಲ, ನಾನು ಅದನ್ನೇ ಹೇಳಿದೆ, ಸಂಕ್ರಮಣ ಕಾಲ. ನಿಮ್ಮನ್ನ ಸಾಧನೆಯ ಮೇಲೆ ಎತ್ತುದು ಇದ ವಯಸ್ಸು, ನಿಮ್ಮನ್ನ ಸಾಧನೆಯಿಂದ ತಳಪಾಯಕ್ಕೆ ಒಗೆಯುವುದು ಇದ ವಯಸ್ಸು. ನೆನಪಿರ್ಲಿ, ನೀವೇನಾದ್ರೂ ಸಾಧನೆ ಮಾಡ್ಬೇಕಂತ ತಿಳ್ಕೊಂಡು ಏನಾದ್ರೂ ಪ್ರಯತ್ನ ಪಟ್ರ ಖಂಡಿತವಾಗ್ಲೂ ಸಾಧನೆ ಮಾಡ್ತೀರಿ. ಎಲ್ಲಿದ್ ಹೋಗಲಿ ಬಿಡು ಅಂತ ತಿಳ್ಕೊಂಡು ನೀವು ಬಿಟ್ರಿ ಅಂದ್ರೆ ನಿಮ್ಮಂತ ಮೂರ್ಖರು ಯಾರು ಅಲ್ಲ, ನೀವು ಪ್ರಪಾತಕ್ಕೆ ಬಿದ್ದೇ ಬಿಟ್ಟಿರ್ತೀರಿ. ಅದಕ್ಕೆ ನೆನಪಿರ್ಲಿ, ನೀವು ತಪ್ಪು ಮಾಡಕ್ ಹಚ್ಚಿ ನಿಮ್ಮನ್ನ ನೆಲಕ್ಕೆ ಒಗೆಯುವುದು ಇದ ವಯಸ್ಸು, ನಿಮ್ಮನ್ನ ಸರಿಪಡಿಸಿ ಮೇಲೆ ಎಬ್ಸುವಂತ ವಯಸ್ಸು ಇದೆ. ತಿಳಿತಿ? ಅದಕ್ಕೆ ಹೇಳ್ತಾರೆ, ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ, ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಚಿಗಿದು ವಿಷಯಗಳೆಂಬ ಹಣ್ಣು ಹಂಪಲ ಗ್ರಹಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಇಂಥ ಮನವೆಂಬ ಮರ್ಕಟವನ್ನು ನಿಮ್ಮ ನೆನೆಹಂಬ ಪಾಶದಲ್ಲಿ ಬಂಧಿಸಿ ಎನ್ನುಳಿಯಿಕೊಳ್ಳಯ್ಯ ಅಖಂಡೇಶ್ವರ ಅಂತ ಷಣ್ಮುಖ ಶಿವಯೋಗಿಗಳು ಮಾತು ನಿಮ್ಮೆಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಈ ಮಂಗ್ಯಾನಂತ ವಯಸ್ಸು ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳಿಗೆ ಬಹಳ ಸರಳ. ಹೇಳಿದ್ರಲ್ಲ, ಆಟ ಆಡೋದು 5 ಕೇಳಂದ್ರೆ 5 ಕೇಳೋದು, 4 ಕೇಳಂದ್ರೆ 4 ಕೇಳೋದು, ಓದಂದ್ರೆ ಚಾ ಕುಡಿದು ಮಕ್ಕೋತೀವಿ ಅಂತ ನೀವೇ ಹೇಳಿದ್ರಿ. ಯಾಕ ಹಂಗದ ಅದು ವಯಸ್ಸೆ ಅಂದ್ರೆ ನಾನು ಒಂದು ಹೇಳ್ತೀನಿ, ನಿಮಗೆ ಜೀವನದಲ್ಲಿ ಏನಾಗಬೇಕನ್ನುವಂತ ಕನಸು ಕಂಡಿರಲ್ಲ, ಯಾವ ಸಾಧನೆ ಮಾಡಬೇಕು, ನಾನು ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನುವಂಥದ್ದು ಕನಸು ಕಂಡಿರಲ್ಲ, ಆ ಕನಸು ನನಸಾಗಬೇಕಾದ್ರೆ ನಿಮ್ಮ ಪ್ರಯತ್ನ ಇರಬೇಕು. ಜೊತೆಗೆ ನೀವು ಏನು ಕನಸು ಕಂಡಿರಲ್ಲ ಆ ದಾರ್ಯಾಗ ಸಾಗಬೇಕು. ನಾನೊಬ್ಬ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಂತ ತಿಳ್ಕೊಂಡು ನೀವು ಏನಾದ್ರೂ ಕನಸು ಕಂಡಿದ್ರೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ಲಿಕ್ಕೆ ಪ್ರಯತ್ನ ಪಡ್ರಿ. ಬಹುಶಃ ಅಂಡರ್ 19 ಸೂರ್ಯವಂಶಿ ಎಷ್ಟು ದೈತ್ಯ ಶಕ್ತಿ ಅವತನಲ್ಲಿ ಆ ಕ್ರೀಡೆಯಲ್ಲಿ. ಇವತ್ತು ಪರೀಕ್ಷೆ ಬರಲಿಕ್ಕೆ ಅವಕಾಶ ಸಿಗಲಿಲ್ಲ ಅವನಿಗೆ. ಯಾಕೆ? ಅವನ ಸಾಧನೆಯ ದಾರಿ ಎಲ್ಲೈತಿ? ಸ್ಪೋರ್ಟ್ಸ್ ನಲ್ಲಿ ಐತಿ. ಅವನಿಗೆ ಓದುನು ಮುಖ್ಯ, ಆದ್ರೆ ಓದಿಗಿಂತ ಅವನ ಒಂದು ಮನಸ್ಸು, ಅವನ ಒಂದು ಸಾಮರ್ಥ್ಯ, ಅವನ ಸಾಧನೆಯ ಹಾದಿ ಎಲ್ಲೈತಿ? ನಾನು ಸ್ಪೋರ್ಟ್ಸ್ ಅಲ್ಲಿ ಸಾಧನೆ ಮಾಡ್ಬೇಕಂತ ಐತಿ.
ಹಾಗಾಗಿ ನಾನು ಪರೀಕ್ಷೆನ ಮುಂದೆ ಎಂದಾದ್ರೂ ಮತ್ತೆ ಬರಿಬಹುದು, ನಾನು ಸ್ಪೋರ್ಟ್ಸ್ ನಲ್ಲಿ ಸಾಧನೆ ಮಾಡ್ತೇನೆ ಅಂತ ಹೇಳಿನಲ್ಲ, ಹಂಗೆ ನಿಮ್ಮಲ್ಲಿ ಯಾವ ಸಾಮರ್ಥ್ಯ ಐತಿ, ಯಾವ ಶಕ್ತಿ ಐತಿ, ನೀವು ಗುರುತಿಸ್ಕೊಳ್ರಿ. ನಿಮ್ಮ ಎಲ್ಲ ಸಾಧನೆಯ ಒಂದಷ್ಟು ಹಂಬಲ, ಸಾಧನೆಗೆ ಬೇಕಾದಂತ ಕರ್ತೃತ್ವ ಶಕ್ತಿ ನಿಮ್ಮಲ್ಲೇ ಐತಿ. ಹಾಗಾಗಿ ನೀವು ಓದ್ರಿ ಅಂತ ಹೇಳೋದು, ನೀವು ಓದಿನಲ್ಲಿ ಸಾಧನೆ ಮಾಡಿ ತೋರಿಸ್ರಿ ಅಂತ. ಒಂದು ವೇಳೆ ನೀವು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದ್ರೆ ನಿಮ್ಗೆ ಅದನ್ನು ಕೂಡ ಅವ್ರು ಹೇಳ್ತಾರೆ, ಸಂಗೀತದಲ್ಲಿ ಚೆನ್ನಾಗಿದ್ರೆ ಸಂಗೀತ ಮೇಡಮ್ ಅವರು ಅದನ್ನೇ ಹೇಳ್ತಾರೆ. ಅಂದ್ರೆ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ನಿಮ್ಮ ಒಂದು ಜ್ಞಾನವನ್ನ ಉಪಯೋಗ ಮಾಡಿಕೊಳ್ಳಿ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸತತ ಪ್ರಯತ್ನದೊಂದಿಗೆ ಏಕಾಗ್ರತೆ, ನಿಮ್ಮ ಮನಸ್ಸನ್ನ ಏಕಾಗ್ರತೆ, ಧ್ಯಾನಕ್ಕೆ ಭಗಜ್ಞಾನದಂತೆ ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸನ್ನ ಏಕಾಗ್ರತೆಗೆ ಒಳಪಡಿಸ್ಕೊಳ್ರಿ. ಮುಂದೆ ಶ್ವಾನ ನಿದ್ರಾ ತಥೈವಚ, ನಿಮ್ಮೆಲ್ಲ ನಿದ್ದೆ ಹೆಂಗಿರ್ಬೇಕಂದ್ರೆ ಶ್ವಾನನ ನಿದ್ದೆ ಹೆಂಗಿರ್ಬೇಕು ನೋಡ್ರಿ. ನಾಯಿ ಮಕ್ಕೊಂಡಿರ್ತೈತಿ, ಗಡದ್ದಾಗೆ ಮಕ್ಕೊಂಡಿರ್ತೈತಿ, ಸ್ವಲ್ಪ ಸಪ್ಪಳ ಆದ್ರೆ ಎದ್ದು ಬಿಡ್ತೈತಿ. ಹೌದಾ? ನಿಮಗೂ ಕೂಡ ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಟು ಸೀಟಿ ಹೊಡೆದು ಎಬ್ಸಿದ್ರು ನೀವು ಕುಂಭಕರ್ಣ ನಿದ್ರೆಗೆ ಹೋಗಿರ್ತೀರಿ ನೀವೆಲ್ಲ, ಅಲ್ವಾ? ಎದ್ದು ಬಿಡ್ಬೇಕು. 5 ಗಂಟೆಗ 4 ಗಂಟೆಗ ಏಳ್ಬೇಕಾ? ಎದ್ದು ಬಿಡ್ಬೇಕು. ಯಾಕಂದ್ರೆ ನೀವು ಮಾಡುವಂತ ಕಾರ್ಯ ಇನ್ನು ಬಹಳ ಇದೆ. ಹಾಗಾಗಿ ನಿಮ್ಮ ನಿದ್ದೆ ಹೆಂಗಿರ್ಬೇಕಂದ್ರೆ ಶ್ವಾನ ನಿದ್ದೆ ಹೆಂಗಿರ್ಬೇಕು. ಜೊತೆಗೆ ಅಲ್ಪಾಹಾರಿ. ಬಹುಶಃ ನಿಮ್ಗೆಲ್ಲ ಇವತ್ತು ಹೋಳಿಗೆ ಊಟ ಹಾಕಿ ಬಹಳ ಸಖತ್ ಭೋಜನ ಉಂಡು ಬಿಟ್ಟಿರಿ, ಬಹಳ ಅಲ್ಲೆಲ್ಲಿ ನೋಡ್ತಿದ್ಯಾ, ಆಕಳಿಸ್ತಾ ಇದ್ರಿ, ನಿದ್ದೆ ಬರ್ತಾ ಇತ್ತು. ಯಾಕ? ಆ ನಿದ್ದೆ ಪ್ರಭಾವ ಏನು? ಹೋಳಿಗೆ ಪ್ರಭಾವ, ಮತ್ತೇನು ಇಲ್ಲ. ಅದೇ ಸ್ವಲ್ಪ ಮಿತಾಹಾರಿ ಆಗಿದ್ವಿ ಅಂದ್ರೆ ಹೊಟ್ಟೆ ಹಸಿವು ಎಷ್ಟೈತಿ ಅಷ್ಟೇ, ಇಂತ ಸಿಹಿ ಭೋಜನ ಇದ್ದಾಗ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಊಟ ಮಾಡ್ತೀವಿ, ಅಲ್ವಾ? ಅತಿಯಾದ ಭೋಜನ ಯಾವತ್ತಿಗೂ ಕೂಡ ಅದು ಅಮೃತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ವಿಷಾನೇ. ಹಾಗಾಗಿ ನೀವೆಲ್ಲರೂ ಕೂಡ ಮಿತಹಾರಿಗಳಾಗಿರಬೇಕು. ಜೊತೆಗೆ ಗೃಹತ್ಯಾಗಿ. ಈ ಲಕ್ಷಣಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಮನೆಯನ್ನ ತೊರೆದು ಈ ಶಿಕ್ಷಣಕ್ಕಾಗಿ ಇಲ್ಲಿ ಬಂದಿರಲ್ಲ, ನೀವೆಲ್ಲರೂ ಕೂಡ ಗೃಹತ್ಯಾಗಿಗಳೇ. ಗೃಹತ್ಯಾಗಿ ಅಂದ್ರೆ ಒಂದಷ್ಟು ನಮ್ಮ ಪ್ರಾಪಂಚಿಕ ಬದುಕನ್ನ ಸ್ವಲ್ಪ ಬಿಟ್ಟು ಬಿಡೋದು. ನಿಮ್ಗೆಲ್ಲ ಮನೆಗೆ ಹೋಗ್ಬೇಕು, ತಂದೆ ತಾಯಿ ಹತ್ರ ಇರ್ಬೇಕು, ಅಣ್ಣ ತಮ್ಮ ಹತ್ರ ಇರ್ಬೇಕು, ಅಕ್ಕ ತಂಗಿ ಹತ್ರ ಇರ್ಬೇಕು, ಆಟ ಆಡ್ಬೇಕು, ಟಿವಿ ನೋಡ್ಬೇಕು, ಮೊಬೈಲ್ ಹಿಡ್ಕೊಂಡು ತಿಕ್ಕೋಬೇಕು ಅಂತ ಹೇಳ್ಕೊಂಡು ಬಹಳ ಆಸೆ ಐತೆ, ಹೌದಲ್ಲ? ಆದ್ರೆ ಅದನ್ನೆಲ್ಲ ತ್ಯಾಗ ಮಾಡಕತ್ತೀರಿ ಅಂದ್ರೆ ನೀವು ಸಾಧಕರೇ. ಈ ರೀತಿಯಾಗಿ ವಿದ್ಯಾರ್ಥಿಗಳು ನೆನಪಿರ್ಲಿ, ವಿದ್ಯಾರ್ಥಿಗಳು ಸತತ ಪ್ರಯತ್ನ, ಧ್ಯಾನದಂತೆ ಏಕಾಗ್ರತೆ, ಜೊತೆಗೆ ಶ್ವಾನದಂತೆ ನಿದ್ರೆ, ಯಾವತ್ತಿಗೂ ಎಚ್ಚರ ಸ್ಥಿತಿ ಇರಬೇಕು ನಿಮ್ಮ ಮನಸ್ಸು. ಹಾಗೇನೆ ನಾನು ಹೇಳಿದೆ, ಅಲ್ಪಾಹಾರಿ, ಹಿತ ಬುಕ್, ಮಿತ ಬುಕ್, ಋತು ಬುಕ್ ಅಂತ ಹೇಳ್ತಾರೆ. ನಾವು ಆರೋಗ್ಯಯುತವಾಗಿ ಇರಬೇಕಾದ್ರೆ ಹಿತವಾದ ಆಹಾರವನ್ನ ಮಿತವಾಗಿ ಋತುಮಾನಕ್ಕೆ ತಕ್ಕಂತೆ ನಾವು ಸೇವಿಸಿದ್ದೆ ಆದಲ್ಲಿ ನಾವು ಆರೋಗ್ಯವಂತರಾಗಿರ್ತೀವಿ. ಯಾಕಂದ್ರೆ ದ ಫಸ್ಟ್ ವೆಲ್ತ್ ಈಸ್ ಹೆಲ್ತ್. ನಮ್ಮ ನಿಜವಾದ ಸಂಪತ್ತು ಯಾವುದಂದ್ರೆ ಆರೋಗ್ಯ. ಹಾಗಾಗಿ ನಾವು ಆರೋಗ್ಯವಂತರಾಗಬೇಕಾದ್ರೆ ಮಿತಹಾರಿಗಳಾಗಬೇಕು. ಹಾಗೇನೆ ಒಂದಷ್ಟು ತ್ಯಾಗ ಮಾಡಬೇಕು. ಇವು 5 ಲಕ್ಷಣಗಳು ಯಾವ ವಿದ್ಯಾರ್ಥಿಯಲ್ಲಿರ್ತವೆ, ಖಂಡಿತವಾಗಿ ಆ ವಿದ್ಯಾರ್ಥಿಗಳು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಂತ ಎಲ್ಲ ಸಾಧನೆ ಮಾಡುವಂತ ಕರ್ತೃತ್ವ ಶಕ್ತಿ ನಿಮ್ಮೆಲ್ಲತ್ರ ಐತಿ. ಹೆಂಗೈತೆ ಅಂದ್ರೆ, ಈಗ ಕಳೆದ 4.5 ತಾಸಿನಿಂದ ನೀವು ಕುಂತಿದ್ರೆ ನೀವು ನಿಜವಾಗ್ಲೂ ಕೂಡ ಸಾಧಕರೇ. ಆ ಸಾಧನೆಗೆ ಬೇಕಾದಂತ ಎಲ್ಲ ಅವಕಾಶಗಳು ನಿಮಗದಾವು. ಹಾಗಾಗಿ ನೀವೆಲ್ಲರೂ ಕೂಡ ಈ ಇರುವಂತ ಅವಕಾಶವನ್ನ ಸತತ ಪರಿಶ್ರಮ ಪಡಲಾರದೆ ಯಾವುದೂ ಕೂಡ ಕಾರ್ಯ ಯಶಸ್ವಿಯಾಗುವುದಿಲ್ಲ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಶ್ರದ್ಧೆ ಇರಲಿ, ಪರಿಶ್ರಮ ಇರಲಿ, ಒಂದು ದೃಢ ಸಂಕಲ್ಪ ಇರಲಿ, ಹಾಗೇನೆ ಒಂದಷ್ಟು ತ್ಯಾಗ ಇರಲಿ. ಇವು ಯಾರಲ್ಲಿ ನಿಮ್ಮ ಹತ್ರ ಇರ್ತಾವು, ಡೆಟರ್ಮಿನೇಷನ್, ಡೆಡಿಕೇಶನ್, ಡಿವೋಷನ್, ಈ 3Dಗಳು ಸಾಧಕನ ಸ್ವತ್ತು. ಇವು ಯಾರಲ್ಲಿ ಇರ್ತಾನೆ ಆತ ಖಂಡಿತವಾಗಲೂ ಸಾಧಕನಾಗ್ತಾನೆ. ಅಂತ ಸಾಧಕರಾಗುವ ಲಕ್ಷಣಗಳು ನಿಮ್ಮೆಲ್ಲರ ಹತ್ರ ಅದಾವೆ. ಹಾಗಾಗಿ ನೀವೆಲ್ಲರೂ ಕೂಡ ಸಾಧನೆಯ ಹಾದಿಯಲ್ಲಿ ನೀವೆಲ್ಲರೂ ಕೂಡ ಮುನ್ನುಗ್ಗಿರಿ. ನಿಮ್ಮ ಸಾಧನೆ ಇತರರಿಗೆ ಮಾದರಿಯಾಗಲಿ, ನಾನು ನಿಮ್ಮಂತೆ ಆಗಬೇಕನ್ನುವ ರೀತಿಯಲ್ಲಿ ನಿಮ್ಮ ಸಾಧನೆ ಮತ್ತೊಬ್ಬರಿಗೆ ಬೆಳಕಾಗಲಿ, ಅವರ ಭವಿಷ್ಯವನ್ನು ಅರಳಿಸುವಂತವರಾಗಲಿ, ಮಾರ್ಗದರ್ಶಕವಾಗಲಿ, ಬೆಳಕಾಗಲಿ ಅಂತ ಶುಭವನ್ನ ಕೋರಿ ಕೊನೆಯಲ್ಲಿ ಒಂದು ನಾನು ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳಿಗೆ, ಗುರುಗಳಿಗೆ, ತಂದೆ ತಾಯಿಗಳಿಗೆ, ಹಿರಿಯರಿಗೆ ಯಾವತ್ತಿಗೂ ಕೂಡ ಗೌರವವನ್ನು ಕೊಡಬೇಕು. ನೀವು ಎಷ್ಟು
ತಂದೆ ತಾಯಿಗಳಿಗಾಗ್ಲಿ, ಗುರುಗಳಿಗಾಗ್ಲಿ, ಹಿರಿಯರಿಗೆ ನೀವು ಗೌರವ ಕೊಟ್ರೆ ಅಂದ್ರೆ ಅದಕ್ಕಿಂತ ದೊಡ್ಡ ಗೌರವ ನಿಮಗೆ ಬೇರೆ ಯಾವುದೂ ಅಲ್ಲ. ನೀವೇನಾದ್ರೂ ಅವರಿಗೆ ಎದುರು ಮಾತಾಡೋದು, ಅವರನ್ನ ಅವಹೇಳನ ಮಾಡುವಂತಹದ್ದು, ಅವ್ರನ್ನ ದೂಷಣೆ ಮಾಡುವಂತಹದ್ದು ಮಾಡಿದ್ರೆ ಆಗ್ಲೇ ಸರ್ ಹೇಳಿದ್ರಲ್ಲ, ಹೊಸಮನಿ ಸರ್, ನೀವು ನರಕಕ್ಕೆ ಹೋಗ್ತೀರಿ. ಆಗ್ಲೇ ಕರ್ಮದ ಬಗ್ಗೆ ನಮ್ಮ ಹಡಪ ಸರ್ ಹೇಳಿದ್ರು, ಹಾಗೆ ನಮ್ಮ ಹೊಸಮನಿ ಸರ್ ಹೇಳಿದ್ರು. ಆ ಕರ್ಮ ಅನ್ನುವಂಥದ್ದು ಕರ್ಮನ್ನೇ ವಾದಿಕಾರಸ್ಥೇನ ಮಾ ಫಲೇಸು ಕದಾಚನ. ನಾವು ಹೆಂಗ ಕರ್ಮ ಮಾಡ್ತೀವಲ್ಲ ಹಂಗ ನಮಗೆ ಪ್ರತಿಫಲ ಖಂಡಿತವಾಗ್ಲೂ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಯಾಕಂದ್ರೆ ನೀವು ನೋಡ್ಬೋದು, ನಾನು ಬೆಳಿಗ್ಗೆ 8 ಗಂಟೆಯಿಂದ ಮನೆ ಬಿಟ್ಟು ಶಾಲೆ ಮುಗಿಸ್ಕೊಂಡು 1 ಗಂಟೆ ಕಾರ್ಯಕ್ರಮ ಅಂತ ನನ್ನ ಕಾರ್ಡಲ್ಲಿತ್ತು, 1 ಗಂಟೆಗೆ ಬಂದೀನಿ. ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು 4 ಗಂಟೆ, ಈಗ ಮುಕ್ತಾಯ ಆಗೋದು 7 ಗಂಟೆ ಆಗ್ಬೋದು. ಅಂದ್ರೆ ಎಷ್ಟು ಗಂಟೆಗಳ ಕಾಲ ನಾನಿಲ್ಲಿ ಸಮಯವನ್ನ ಇಲ್ಲಿ ನಿಮಗೋಸ್ಕರ ಕೊಟ್ಟಿನಲ್ಲ. ಯಾಕೆ ಕೊಟ್ಟಿನಿ ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ಕರ್ತೃತ್ವ ಶಕ್ತಿ, ನಿಮ್ಮಲ್ಲಿರುವಂತ ಏನೋ ಒಂದು ಚುಂಬಕ ಶಕ್ತಿ ನನ್ನನ್ನ ಇಲ್ಲಿವರೆಗೂ ಬಂದು ಒಂದಷ್ಟು ವಿಚಾರಗಳನ್ನ ನಿಮಗೆ ತಿಳಿಸೀನಿ ಅಂದ್ರೆ ನೀವೆಲ್ಲರೂ ಕೂಡ ಇದರ ಋಣ ತೀರಿಸ್ಬೇಕಂದ್ರೆ, ಹೌದಾ, ನನ್ನ ಋಣ, ನಿಮ್ಮ ಪ್ರಾಂಶುಪಾಲರ ಋಣ, ನಿಮ್ಮ ಎಲ್ಲ ಕಲಿಸಿದಂತ ಗುರುಗಳು, ಗುರುಮಾತೆಯರ ಋಣ, ಹೆಚ್ಚಾಗಿ ನಿಮ್ಮ ತಂದೆ ತಾಯಿಯರ ಋಣ ತೀರಿಸ್ಬೇಕಂದ್ರೆ ನೀವು ನಮಗೇನು ಕೊಡ್ಬೇಕ್ರೆ? ನೀವೇನು ಕೊಡ್ಬೇಕು? ನಮಗೆ ಏನು ಕೊಡಬೇಕಾಗಿಲ್ಲ. ನಿಮ್ಮ ಪರೀಕ್ಷೆಯಲ್ಲಿ ವಿಜಯದ ಮಾಲೆ ನಿಮಗೆ ಕೊರಳಿಗೆ ಬೀಳಬೇಕು. ಆ ವಿಜಯದ ಮಾಲೆಯ ಜೊತೆಗೆ ನಿಮ್ಮಲ್ಲಿ ಒಂದಷ್ಟು ವಿನಯ, ಒಂದಷ್ಟು ಸಮಾಧಾನ, ಒಂದಷ್ಟು ತಾಳ್ಮೆ, ಒಂದಷ್ಟು ಇನ್ನೊಬ್ಬರಿಗೆ ಹಿತವನ್ನುಂಟು ಮಾಡುವ, ಒಳ್ಳೆಯದನ್ನುಂಟು ಮಾಡುವ ಈ ಸದ್ಭಾವ ನಿಮ್ಮಲ್ಲಿ ಏನಾದರೂ ಚಿಗುರೊಡೆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಹಾಗಾಗಿ ಜೀವನದಲ್ಲಿ ಸೋಲು ಗೆಲುವು ಬರ್ತವೆ. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ, ಸಮಚಿತ್ತದಿಂದ, ಸಮಭಾವದಿಂದ, ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ, ನಂಬಿಕೆಯಿಂದ ಕಾಣುವಂಥ ವ್ಯವಧಾನ, ಕಾಣುವಂಥ ಗುಣ ನಿಮ್ಮಲ್ಲಿ ಬಂದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಮತ್ತಾವುದೂ ಇಲ್ಲ. ನೀವೆಲ್ಲರೂ ಕೂಡ ಆ ಏನು ಪೂಜಾಗಸ್ತಿ ಜೊತೆಗೆ ಇತರ ತಗೊಂಡ್ರಲ್ಲ, ಅವ್ರ ಪಾಲಕರ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಸಂಭ್ರಮದಿಂದ ಬಂದ್ರಲ್ಲ, ಹಂಗೆ ಮುಂದಿನ ಒಂದು ಬೀಳ್ಕೊಡುವ ಸಮಾರಂಭದಲ್ಲಿ ಕೇವಲ ಒಂದು 3-4 ವಿದ್ಯಾರ್ಥಿಗಳು ಅಷ್ಟೇ ಇಲ್ಲಿ ಬಹುಮಾನ ತಗೊಂಡ್ರು. ಇಲ್ಲಿರುವಂತಹ 43 ವಿದ್ಯಾರ್ಥಿಗಳು ಆ ರೀತಿಯಲ್ಲಿ ನಿಮ್ಮೆಲ್ಲರ ಪಾಲಕರನ್ನ ಕರೆಸಿ ಅವರು ನಿಮ್ಮಿಂದಾಗಿ ಅವರು ಗೌರವ ಪಡುವಂತ ಆದ್ರೆ ನಿಜಕ್ಕಿಂತ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದು ಇಲ್ಲ ಅನ್ನುವಂತ ಮಾತನ್ನ ಹೇಳಿ ಕೊನೆಯಲ್ಲಿ ಒಂದು SSLC ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಆಗಿದ್ದಾಗ್ಲಿ ಆಗತಿ ಹೋಗ್ಲಿ, ಹೊಸತನವೇ ಬಾಳು, ಹಳಸಿಕೆ ಎಲ್ಲ ಸಾವು ಬಿಡು, ರಸವು ನವನವತೆಯಿಂದನುದಿನವು ಹೊಮ್ಮಿ, ಹಸನೊಂದು ನಡೆಯಲ್ಲಿ ನುಡಿಯಲ್ಲಿ ನೋಟದಲ್ಲಿ ಪಸರುತ್ತಿರೆ, ಬಾಳ್ ಚೆಲುವು ಮಂಕುತಿಮ್ಮ, ಬಾಳ್ ಚೆಲುವು ಮಂಕುತಿಮ್ಮ ಅಂದಂಗ ನಿಮ್ಮೆಲ್ಲರ ಬಾಳು ಹಸನಾಗಲಿ, ನಿಮ್ಮೆಲ್ಲರ ಬಾಳು ಬೆಳಕಾಗಲಿ. ನಿಮ್ಮ ಬರುವ SSLC ಫಲಿತಾಂಶದಲ್ಲಿ ನಿಮಗೆ 100ಕ್ಕೆ 100ರಷ್ಟು ಫಲಿತಾಂಶ ನಿಮ್ಮದಾಗಲಿ ಅಂತ ಈ ಬೀಳ್ಕೊಡುವ ಶುಭ ಸಮಾರಂಭದಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಕೋರಿ ನನ್ನ ಎಲ್ಲ ವಿಚಾರಗಳಿಗೆ ವಿರಾಮ. ಧನ್ಯವಾದಗಳು.